ಅಲ್ಲಿ ಹೋಗಿ ನನಗೆ ಗೊತ್ತಾಗಿ ಒಂದು 7 ಕಿಲೋ ಕಮ್ಮಿ ಆಗಿದೆ. ಸೊ ಇವಾಗ ಅದನ್ನು ರೀಗೈನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಕನ್ನಡಿಗರ್ಸ್ಗೆ ನನ್ನ ಕನ್ನಡ ತುಂಬ ಇಷ್ಟ ಆಗಿದೆ. ಸೊ ಅದರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ನನಗೆ ಡೈಲಿ ಒಂದು 5 ಸಿಗರೆಟ್ಸ್ ಕೊಡ್ತಾಯಿದ್ರು. ಬಟ್ ಸಂಗೀತಗೆ ನಾನು ಅವಕಾಶವಾದಿ ಅಂತ ಹೇಳ್ತೀನಿ. ಆಪರ್ಚುನಿಟೀಸ್ ಬಂದಿಲ್ಲ ಅಂದರೆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅಂದರೆ ತಂತ್ರಿ, ವಿನಯ್ ಅಂದರೆ ಅಗ್ರೆಸಿವ್. ಕನ್ನಡ ಮಾತಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ. ಅದು ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಾಗೋ ಹೊತ್ತಿಗೆ ಆ ಮೂಮೆಂಟೇ ಪಾಸ್ ಆಗುತ್ತೆ. ಸುದೀಪ್ ಸರ್ ಆಪೋಸಿಟಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಖಂಡಿತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಸಡನ್ಲಿ ನನ್ನ ಕಾರ್ ಹೊರಗಡೆ ಹೋಗೋದು ನನಗೆ ಫೀಲ್ ಆಯಿತು, ಒಂದು ಅಪ್ ಆ್ಯಂಡ್ ಡೌನ್ ಆಯಿತು. ಸೊ ನನ್ನ ಮನಸ್ಸಲ್ಲಿ ಅಷ್ಟೇ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಇಶಾನಿ, ಹೆಲೋ, ನಾನಿನ್ನ ಬೇಗವೇ ಮೀಟ್ ಮಾಡ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೈಕೆಲ್ ಈಗ ಮಣ್ಣಿನ ಮಗ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಸಾಕಷ್ಟು ತಿರುವನ್ನು ಬಿಗ್ ಬಾಸ್ ಮನೆಯಲ್ಲಿ ಅನುಭವಿಸಿದ್ರು. ಒಂದು ಸರ್ತಿ ಹೊರಗಡೆ ಹೋದರು, ಮತ್ತೆ ಬಂದರು. ಏನಪ್ಪ ಮೈಕೆಲ್ ಹೋಗೇ ಬಿಟ್ಟರು ಅನ್ನೋಷ್ಟರಲ್ಲಿ ಮತ್ತೆ ಪ್ರತ್ಯಕ್ಷ ಆದರು. ಟಾಸ್ಕ್ ವೈಸ್ ಹೋಗೋದಾದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನು ಕನ್ನಡ ಅಂತೂ ಸೂಪರಾಗಿ ಮಾತಾಡೋದನ್ನು ಕಲ್ತ್ಕೊಂಡು ಎಲ್ಲ ಕಡೆ ಹಾಡು ಹೇಳ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅಪ್ಪು ಸರ್ನ ನೆನಪಾಗತ್ತೆ ಅವರ ಡ್ಯಾನ್ಸ್ ನೋಡಿ. ಮೈಕೆಲ್ ಹೋಗೋ ಟೈಮಲ್ಲಂತೂ ಎಲ್ರಿಗೂ ಆಶ್ಚರ್ಯ ಅವರ ಡ್ಯಾನ್ಸ್ ನೋಡಿ. ಸೊ ಇವಾಗ ಮೈಕೆಲ್ ನನ್ನ ಜೊತೆಗೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಮತ್ತಷ್ಟು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಅವರಿಂದ. ಸೊ ಮೈಕೆಲ್, ಹೆಲೋ, ಹೇಗಿದ್ದೀರಾ? ಹಲೋ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಮೈಕೆಲ್, ಹೇಗೆ ಅನಿಸ್ತಾ ಇದೆ ಆಚೆ ಬಂದು? ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಊಟ ತಿಂಡಿ ಸಫಿಷಿಯೆಂಟಾಗಿ ಸಿಗೋದಿಲ್ಲ. ಬಂದು ಆಚೆ ಕಡೆ ಏನೇನು ತಿನ್ನಬೇಕು ಅಂದ್ಕೊಂಡಿದ್ರೆ ಎಲ್ಲದನ್ನೂ ಚೆನ್ನಾಗಿ ತಿಂದ್ರಾ? ಹೌದು, ನಾನು ತಿಂದಿದ್ದೀನಿ, ತಿಂತಾನೂ ಇದ್ದೀನಿ. ಅಲ್ಲಿ ಹೋಗಿ ನನಗೆ ಗೊತ್ತಾಗಿ ಒಂದು 7 ಕಿಲೋ ಕಮ್ಮಿ ಆಗಿದೆ. ಸೊ ಇವಾಗ ಅದನ್ನು ರೀಗೈನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಸೊ ಮೈಕೆಲ್, ಏನಂತ ಅಂದರೆ ಈಗ ನಾನು ಡೈರೆಕ್ಟ್ ಟು ದ ಪಾಯಿಂಟ್ ಬರ್ತೀನಿ. ಯಾಕಂದರೆ ಫೈನಲ್ಸ್ ಇನ್ನೇನು ಹತ್ತಿರ ಇದೆ. ಸೊ ಎಲ್ಲರ ಕಣ್ಣು ವೋಟಿಂಗ್ ಮೇಲೆ ಇರುತ್ತೆ. ಸಾಕಷ್ಟು ಮಂದಿ ಬಿಗ್ ಬಾಸಲ್ಲಿ ನಡೆಯುವಂತಹ ವೋಟಿಂಗ್ ರಿಯಲ್ ಅಲ್ಲ, ಫೇಕ್ ಅಂತ ಹೇಳ್ತಾರೆ. ಸೊ ಅದನ್ನು ಕೆಲವ್ರದ್ದು, ಇವಾಗ ವರ್ತೂರ್ ಸಂತೋಷ್ ಅವ್ರದ್ದು ರಿವೀಲ್ ಮಾಡಿದ್ರೆ ಎಲ್ಲರದ್ದು ಮಾಡಲಿ, ಒಬ್ರದ್ದು ಮಾತ್ರ ಯಾಕೆ ಮಾಡ್ತಾರೆ? ಸೊ ದ್ಯಾಟ್ ದೇ ಕ್ಯಾನ್ ಇಂಪ್ರೂವೈಸ್ ಎವ್ರಿ ವೀಕ್ ಅಂತ. ನಿಮಗೆ ಜೆನ್ಯೂನ್ಲಿ ವೋಟಿಂಗ್ ಬಗ್ಗೆ, ಬಿಗ್ ಬಾಸ್ ವೋಟಿಂಗ್ ಬಗ್ಗೆ ಏನು ಅನಿಸುತ್ತೆ ಮೈಕೆಲ್? ನನಗೆ ಬಿಗ್ ಬಾಸ್ ವೋಟಿಂಗ್ ಬಗ್ಗೆ ಅದು ಜೆನ್ಯೂನ್ ಅಂತಲೇ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಹೊರಗಡೆ ಬಂದಿದ್ದ ಮೇಲೆ ನಾನು ನೋಡೋದಲ್ಲಿ ಈ ಜನಗಳು ಅವ್ರ ವರ್ತೂರ್ ಬಗ್ಗೆ ನನಗೆ ಗೊತ್ತಿಲ್ಲ ಇಲ್ಲಿ ಬಿಗ್ ಬಾಸ್ ಹೋಗೋದಕ್ಕೆ ಮುಂದೆ. ಬಟ್ ಇಲ್ಲಿ ಹೊರಗಡೆ ಬಂದಿದ್ದ ಮೇಲೆ ಅವ್ರಿಗೆ ಎಷ್ಟು ಮಟ್ಟದಿಗೆ ಫ್ಯಾನ್ ಸಪೋರ್ಟ್ ಇದೆ ಅಂತ ನೋಡಿ ನನಗೇ ಆಶ್ಚರ್ಯ ಆಗಿದೆ. ಆ್ಯಂಡ್ ನನಗೆ ಕೂಡ ಎಷ್ಟು ಸಪೋರ್ಟ್ ಇದೆ ಅಂತ ಹೊರಗಡೆ ಬಂದಿದ್ದ ಮೇಲೆ ಗೊತ್ತಾಗಿದೆ. ಸೊ ಡೆಫಿನೆಟ್ಲಿ ಆ ವೋಟಿಂಗಲ್ಲಿ ಫೇಕ್ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲ ರಿಯಲ್ ಮಕ್ಕಳು, ಜನಗಳು ಪ್ರೀತಿಲಿದೆ ಮಾಡೋ ವೋಟಿಂಗ್ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಮೈಕೆಲ್, ಇನ್ನು ನಿಮಗೆ ಬಿಗ್ ಬಾಸಿಂದ ನಮ್ಮ ಚಾನಲಲ್ಲಾದರೂ ರಿವೀಲ್ ಮಾಡಿ ಎಷ್ಟು ಪೇಮೆಂಟ್ ಕೊಟ್ಟರು, ಸಂಭಾವನೆ ಎಷ್ಟು ಕೊಟ್ಟರು? ಅದು ಕಾಂಟ್ರಾಕ್ಚುಲಿ ನಾವು ಹೇಳುವಂಗಿಲ್ಲ. ಸೊ ಅದು ಹೇಳಿದ್ರೆ ಒಂದು ದೊಡ್ಡ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಬಟ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ಗೆ ಒಳ್ಳೆ ಪೇನೇ ಕೊಟ್ಟಿದ್ದಾರೆ. ದೊಡ್ಡ ವೇದಿಕೆ, ಎಲ್ಲ ಖುಷಿಯಾಗ ಪೇನೇ ಕೊಟ್ಟಿದ್ದಾರೆ. ಓಕೆ, ಅಂದರೆ ಮೈಕೆಲ್ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ತುಂಬ ಪ್ಲ್ಯಾನ್ಸ್ ಇರುತ್ತೆ. ಆ ಬಟ್ಟೆ ಹಾಕೋಬೇಕು, ಈ ಬಟ್ಟೆ ಅದರಲ್ಲೂ ಮೈಕೆಲ್ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಬೇರೆ ಕಂಟೆಸ್ಟೆಂಟ್ಸಿಗೆ ಮ್ಯಾಚ್ ಆಗೋದಿಲ್ಲ, ಅವ್ರು ಡಿಫ್ರೆಂಟಾಗಿ ಕಾಣಿಸ್ತಾರೆ ಯಾವಾಗಲೂ. ಸೊ ನೀವು ಎಷ್ಟು ಶಾಪಿಂಗ್ನ ಮಾಡಿದ್ರಿ, ಎಷ್ಟು ಖರ್ಚಾಯಿತು ಶಾಪಿಂಗ್ಗೆ ಬಿಗ್ ಬಾಸ್ ಹೋಗಬೇಕಾದ್ರೆ? ನಾ ಆ್ಯಕ್ಚುಲಿ ಇದು ತುಂಬ ಟೈಮ್ ಹೇಳಿದ್ದೀನಿ ಶೋ ಅಲ್ಲಿ ಕೂಡ. ನಾ ಆ್ಯಕ್ಚುಲಿ ಶಾಪಿಂಗ್ಗೆ ನಾ ಖರ್ಚನೇ ಮಾಡಲಿಲ್ಲ. ನನ್ನ ಕ್ಲೋದಿಂಗ್ ಸೆನ್ಸೇ ತುಂಬ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ನಾ ಮಾಡಲಿಂಗ್ ಮಾಡ್ಕೊಂಡಿರೋದಲ್ಲಿ ನನಗೆ ತುಂಬ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ನಾ ಚೂಸ್ ಮಾಡೋ ಬಟ್ಟೆ ಎಲ್ಲ ಒಂದು ಡಿಫ್ರೆಂಟ್ ಟೈಪಲ್ಲೇ ಚೂಸ್ ಮಾಡ್ತೀನಿ. ತುಂಬ ಸ್ಟ್ರೀಟ್ ಫ್ಯಾಷನ್ ಅಂದರೆ ನನಗೆ ಇಷ್ಟ. ಸೊ ಎಲ್ಲ ಅಲ್ಲಿ ಶೋಗೆ ಏನು ಡಿಸೈನರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಾನು. ಎಲ್ಲ ನನ್ನ ಬಟ್ಟೆ, ನನ್ನ ಹತ್ರ ಇರೋ ಬಟ್ಟೆನೇ ನಾ ಆಗ್ತಾಯಿದ್ದು. ಲಕ್ಷ ಅಂದರೆ ಅದು ಎಷ್ಟೋ ವರ್ಷದಲ್ಲೂ ಕಲೆಕ್ಟ್ ಆಗಿ ಬರೋ ಬಟ್ಟೆ. ಸೊ ತುಂಬಾ ಖರ್ಚಾಗಿದೆ ಅಂತ ನನಗೆ ಅನಿಸುತ್ತೆ. ಬಟ್ ಎಕ್ಸಾಕ್ಟ್ಲಿ ನಾವು ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ಕ್ವಶನ್ ಮಾಡುವಾಗ, ಇವಾಗ ಇಶಾನಿ ಆಗಿರ್ಬೋದು, ಬೇರೆಯವರು ಯಾರೋ ಆಗಿರ್ಬೋದು, ರ್ಯಾಂಡಮ್ಲಿ ಒಂದು 3 lakhs 2 lakhs ಎಲ್ಲ ಖರ್ಚಾಯಿತು ನಂದು ಬರೀ ಶಾಪಿಂಗ್ಗೆ ಅಂತ ಹೇಳಿದ್ರು. ಸೊ ನಿಮ್ಮದು ಎಷ್ಟು ಖರ್ಚಾಯಿತು? ನನಗೆ ಇರುತ್ತೆ, ಅಟ್ಲೀಸ್ಟು ಇರುತ್ತೆ, ಒಂದು 4-5 lakhs ಇರುತ್ತೆ, ಈಸಿಲಿ ಇರ್ಬೋದು. ಎಲ್ಲ ನಾನೇ ಚೂಸ್ ಮಾಡಿದ್ದು. ನನಗೆ ಆ್ಯಕ್ಚುಲಿ ಒಳಗಡೆ ಈ ಥರ ಬಟ್ಟೆ ಎಲ್ಲ ಹಾಕೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ಇದರಲ್ಲಿ ಬ್ರ್ಯಾಂಡಿಂಗ್ ಇರೋದಲ್ಲಿ, ಲೇಕರ್ಸ್ ಇದೆಲ್ಲ ಕಾಪಿರೈಟ್ ಆಗೋದಲ್ಲಿ ಇದೆಲ್ಲ ಹಾಕೋಕ್ಕೆ ಬಿಡಲಿಲ್ಲ. ಬಟ್ ಇದು ಈ ಒಂದು ಜರ್ಸಿಯೇ ಆ್ಯಕ್ಚುಲಿ 9,000 rupees ಇದು. ಸೊ ಈ ಥರ ನನ್ನ ಬಟ್ಟೆಗಳು ಜಾಸ್ತಿ ಈ ಥರ ಟೈಪ್ ಬಟ್ಟೆಗಳೇ ಇರುತ್ತೆ. ಹಿಪ್ ಹಾಪ್ ಟೈಪ್ ಔಟ್ಫಿಟ್ಸ್ ಎಲ್ಲ ಜಾಸ್ತಿ ಇದೆ ನನ್ನ ಹತ್ರ. ಈ
ಆ್ಯಂಡ್ ಇದೆಲ್ಲ ಫುಲ್ ಬ್ರ್ಯಾಂಡೆಡ್ ಇದರಲ್ಲೇ ಬರುತ್ತೆ, ಸೊ ಖರ್ಚು ಆಗೇ ಆಗುತ್ತೆ. ಓಕೆ, ಇನ್ನು ಮೈಕಲ್ಲು ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು, ಯಾಕಂದರೆ ಇವಾಗ ಕನ್ನಡ ಬೇರೆ ಕಲ್ತಿದ್ದಾರೆ, ಅದನ್ನು ಕಷ್ಟಪಟ್ಟು ಓದಬೇಕು. ಸೊ ಮೈಕಲ್ ಏನೆಲ್ಲ ಮಾಡ್ತಾರೆ, ಪ್ರೊಫೆಷನ್ ಏನು, ಆಚೆ ಕಡೆ ಏನೆಲ್ಲ ಮಾಡ್ತಾ ಇದ್ದೀರಾ ನೀವು? ಸೊ ನನಗೆ ಬೇಸಿಕ್ಲಿ ನಾ ಒಂದು ಫ್ಯಾಷನ್ ಮಾಡೆಲ್. ನಾ ತುಂಬ ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ತುಂಬಾಗೆ ಮಾಡೆಲ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಆಲ್ರೆಡಿ ನನ್ನ ಮುಖನ ನೋಡಿರ್ತಾರೆ ಅಂತ ಭಾವಿಸ್ತೀನಿ, ಯಾಕೆಂದರೆ ಈ ಅಜಿಯೋ, ಫ್ಲಿಪ್ಕಾರ್ಟು, ಮಿಂತ್ರಾ ಅಲ್ಲಿ ನನ್ನ ಮುಖ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದರಲ್ಲಿ ನೋಡಿರ್ಬೋದು. ಸೊ ಮಾಡೆಲಿಂಗ್ ಮಾಡ್ತೀನಿ. ಅದು ಬಿಟ್ಟು ನಮ್ಮದು ಒಂದು ಬರ್ಗರ್ ಬಿಸ್ನೆಸ್ ಇದೆ, ವುಲ್ಫ್ ಗ್ಯಾಂಗ್ ಅಂತ ಬರ್ಗರ್ ಶಾಪ್ ಇದೆ ಇಲ್ಲಿ HSR ಅಲ್ಲಿ. ಆ್ಯಂಡ್ ಅದು ಬಿಟ್ಟು ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಹೇಳಿದ್ರೆ, ನನಗೆ ಎಲ್ಲ ಕನ್ನಡಿಗರ್ಸ್ಗೆ ನನ್ನ ಕನ್ನಡ ತುಂಬ ಇಷ್ಟ ಆಗಿದೆ. ಸೊ ಅದರಲ್ಲಿ ಒಂದು ಕನ್ನಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅದರಲ್ಲಿ ನಾನು ತುಂಬ ಅಡ್ವೆಂಚರ್ ಅಂದರೆ ನನಗೆ ಇಷ್ಟ, ಬೈಕಿಂಗ್ ಅಂದರೆ ಇಷ್ಟ. ಸೊ ಅದರಲ್ಲಿ ಬೈಕ್ ರೈಡ್ಸ್ ಕರ್ನಾಟಕ ಹೋಗಿ ಒಂದೊಂದು ಹಿಡನ್ ಸ್ಪಾಟ್ಸು ಆ್ಯಂಡ್ ಚಿಕ್ಕ ಹಳ್ಳಿ ಎಲ್ಲ ಡಿಸ್ಕವರ್ ಮಾಡೋಕೆ ಒಂದು ಐಡಿಯಾ ಇದೆ. ಅದ್ರ ಜೊತೆಯಲ್ಲಿ ಇಲ್ಲಿ ನಾ ಏನೋ ಅಂಡಮಾನೋ ಲಕ್ಷದ್ವೀಪೋ ಏನೋ ಒಂದು ಡೈವಿಂಗ್ ಟ್ರಿಪ್ಸ್ ಹೋದಾಗ, ಇಲ್ಲ ಕಾಶ್ಮೀರಲ್ಲಿ ಹೋಗಿ ಸ್ಕೀಯಿಂಗ್ ಮಾಡುವಾಗಲ್ಲ, ಅದೆಲ್ಲ ನಮ್ಮ ಕರ್ನಾಟಕದ ಜನತೆಗೆ ಇನ್ನೂ ತೋರಿಸ್ಬೋದು. ಆ್ಯಂಡ್ ನನ್ನ ಪರ್ಸ್ನಾಲಿಟಿನೋ ಇನ್ನೂ ತೋರಿಸ್ಬೋದು ಅಂತ ಭಾವಿಸ್ತಾ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ. ಓಕೆ, ಸೊ ಮೈಕಲ್, ಇವಾಗ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಸುಮ್ಮನೆ ಜಗಳ ಆಡ್ತಾರೆ, ಡ್ರಾಮಾ ಮಾಡ್ತಾರೆ. ಸೊ ಸಮ್ ರಿಲೇಷನ್ಶಿಪ್ಸ್ ಆರ್ ಫೇಕ್ ಅಂತ ನಾವು ಇಶಾನಿನ ಇಂಟರ್ವ್ಯೂ ಮಾಡುವಂತಹ ಟೈಮಲ್ಲಿ ಸೊ ಇಶಾನಿ ಹೇಳಿದ್ರು, ನಾನು ತುಂಬ ಮೈಕಲ್ ಅವ್ರಿಗೆ ಅಟ್ಯಾಚ್ ಆಗಿದ್ದೆ. ಸೊ ಲಾಸ್ಟಿಗೆ ನನಗೆ ತುಂಬ ಬೇಜಾರಾಯಿತು, ಬಿಕಾಸ್ ಐ ಟುಕ್ ಹಿಮ್ ಸೀರಿಯಸ್ಲಿ. ಇಟ್ ವಾಸ್ ಅ ಸೀರಿಯಸ್ ರಿಲೇಷನ್ಶಿಪ್ ಆರ್ ವಾಟ್ ಎವರ್ ಇಟ್ ಇಸ್. ರಿಲೇಷನ್ಶಿಪ್ ಅಂತ ಕರೆಯೋಕ್ಕಾಗಲ್ಲ, ಇಟ್ ವಾಸ್ ಸೊ ಸ್ಮಾಲ್ ಟರ್ಮಲ್ಲಿ ಇದ್ದಿದ್ದು. ಸೊ ನಿಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಅದಕ್ಕೆ? ಸೊ ನನಗೇನು ಇಶಾನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಒಂದು ಒಳ್ಳೆ ಬಾಂಡ್ ಇದೆ. ಬಟ್ ನೀವು ಒಳ್ಳೆ ಫ್ರೆಂಡ್ಸ್ ಹೆಂಗಿದ್ರೆ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಅಂತ ಏನೂ ಇಲ್ಲ. ಸೊ ಅದರಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಅದು ವರ್ಕೌಟ್ ಆಗಲಿಲ್ಲ. ಅದು ಶೋ ಅಲ್ಲಿಯೇ ಎಂಡ್ ಮಾಡಿದ್ದೀವಿ ಕೂಡ. ಬಟ್ ಡೆಫಿನೆಟ್ಲಿ ಫ್ಯೂಚರ್ಗೆ ಒಳ್ಳೆ ಫ್ರೆಂಡ್ಸ್ ಹೆಂಗಿರ್ತೀವಿ ಅಂತ ನನಗೆ ಗೊತ್ತು. ಓಕೆ, ಸೊ ಮೈಕಲ್ಗೆ ಈ ಕ್ರಶ್ ಎಲ್ಲ ಆಗಿತ್ತು? ಖಂಡಿತ ಆಗಿತ್ತು ಆ ಟೈಮಲ್ಲಿ, ಬಟ್ ಅದು ವರ್ಕೌಟ್ ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ. ಯಾವ ಫ್ಯಾಕ್ಟರ್ ಲ್ಯಾಕ್ ಆಯಿತು ಅನಿಸುತ್ತೆ? ನಮ್ಮ ಕ್ಯಾರೆಕ್ಟರ್, ನಮ್ಮದು ಇಂಟ್ರೆಸ್ಟ್ಸು ಅದೆಲ್ಲ ತುಂಬ ಸಿಮಿಲರ್ ಇದೆ, ಸೇಮ್ ಇದೆ. ಬಟ್ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ನಮ್ಮ ಐಡಿಯಾಸ್ ಬಂದು ತುಂಬ ಡಿಫ್ರೆಂಟ್ ಇದೆ. ಸೊ ಅದು ಬಂದು ಸ್ವಲ್ಪ ಮ್ಯಾಚ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಶಾನಿಗೆ? ಇಶಾನಿ, ಹೆಲೋ, ನಾನು ನಿನ್ನ ಬೇಗವೇ ಮೀಟ್ ಮಾಡ್ತೀನಿ. ನನಗೇನು ಇಶಾನಿಗೆ ಜೊತೆಯಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ ಮಾಡಬೇಕು ಅಂತ ಇದ್ದೀವಿ. ಸೊ ಅದು ಬೇಗ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಜನಗಳು ನೋಡಬೇಕು. ಸೊ ಮೈಕಲ್, ಇವಾಗ ಆಚೆ ಬಂದಿದ್ದೀರಾ, ಈಸಿಯಾಗಿ ಹೇಳಿಬಿಟ್ರಿ ನಾನು ಅವಳು ಫ್ರೆಂಡ್ಸ್ ಅಂತ. ಸೊ ಮತ್ತೆ ಮೀಟ್ ಆದಾಗ ಮತ್ತೆ ಲವ್ ಸ್ಟೋರಿ ಏನಾದರೂ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆಯಾ? ಬಿಕಾಸ್ ಟೈಮು ಸಿಗುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ. ಇಲ್ಲ, ನನ್ನ ಪ್ರಕಾರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಧ್ಯದಲ್ಲಿ ನೀವು ಒಂದು ರಿಲೇಷನ್ಶಿಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಆ ಸೈಡ್ ಚಾನ್ಸ್ ಇಲ್ಲ. ಬಟ್ ಒಳ್ಳೆ ಫ್ರೆಂಡ್ಸ್ ಹೆಂಗೆ ಇರ್ತೀವಿ. ಓಕೆ, ಸೊ ಯಾವ ಟೈಮಲ್ಲಿ ನಿಮಗೆ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅನಿಸ್ತು ಬಿಗ್ ಬಾಸ್ ಮನೆಯಲ್ಲಿ? ಅದು ಮೀಟ್ ಮಾಡಿ ಒಂದು ಆಲ್ಮೋಸ್ಟ್ ಒಂದು 2 or 3 ವೀಕ್ಸಲ್ಲಿ ನನಗೆ ತುಂಬ ಅವ್ಳ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೊ ಆ ಟೈಮಲ್ಲಿ ನನಗೆ ಇಷ್ಟ ಆಯಿತು, ನಾನು ಓಪನಾಗಿ ಹೇಳಿದೆ ಆ್ಯಂಡ್ ಅವಳು ಎಕ್ಸೆಪ್ಟ್ ಮಾಡಿದ್ಲು ಕೂಡ. ಬಟ್ ಅದುವರೆಗೆ ತುಂಬ ಚೆನ್ನಾಗಿತ್ತು. ಅದು ಆಗಿ ಸ್ವಲ್ಪ ಮಿಸ್ ಮ್ಯಾಚಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗಲೂ ನಾವಿಬ್ಬರು ಮ್ಯೂಚುವಲಾಗಿ ಮಾತಾಡಿ ಫ್ರೆಂಡ್ಸಿಗೆ ಇರೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಓಕೆ, ಇನ್ನು ಮೈಕಲ್, ನಿಮ್ಮ ಇಶಾನಿಯ ಬಾಂಡಿಂಗನ್ನು ಹೊರತುಪಡಿಸಿದ್ರೆ ಮನೆಯಲ್ಲಿ ಸ್ವಲ್ಪ ಕ್ಲೋಸ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಮತ್ತು ಸಂಗೀತ. ಸೊ ಇವಾಗ ಏನು ತನೀಶಾ, ಕಾರ್ತಿಕ್, ಸಂಗೀತ ಅಷ್ಟಕ್ಕಷ್ಟೇ ಅಂದರೆ ಮಾತಾಡ್ತಾ ಇಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನಿಮಗೇನು ಅನಿಸುತ್ತೆ, ಕಾರ್ತಿಕ್ ಸಂಗೀತ ಜೆನ್ಯೂನ್ ಆಗಿ ಅವರು ಹೀಗೆ ಮಾಡ್ತಾ ಇದ್ದಾರಾ, ಅಥವಾ ಶೋಗೋಸ್ಕರ ಏನಾದರೂ ಗೇಮ್ ಪ್ಲ್ಯಾನ್ ಇದೆಯಾ? ನಿಮ್ಗೆ ಏನು ಅನಿಸುತ್ತೆ ಪರ್ಸ್ನಲಿ ಮೈಕಲ್ ಅವ್ರನ್ನ ನೋಡುವಾಗ? ನನಗೆ ಏನು ಗೇಮ್ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರಿಬ್ಬರು ಬಂದಿದ್ದು ಅಸಮರ್ಥರಂಗೆ. ಆ್ಯಂಡ್ ಅವರು ಅಸಮರ್ಥರಂಗೆ ಬಂದಾಗ ಅವ್ರಿಗೆ ಮಧ್ಯದಲ್ಲಿ ಒಂದು ಬಾಂಡ್ ಇತ್ತು. ಬಟ್ ಹೋಗ ಆ ಬಾಂಡ್ ಇಲ್ಲ. ಬಟ್ ಇನ್ನೂ ಆ ಬಾಂಡ್ ಬ್ರೇಕ್ ಆಯಿತು ಕ್ಯಾರೆಕ್ಟರ್ ಡಿಫ್ರೆನ್ಸಸಲ್ಲಿ. ಬಟ್ ಅವರು ಇನ್ನೂ ಅದನ್ನು ಉಳಿಸ್ಬೇಕು ಅಂತ ಟ್ರೈ ಮಾಡಿದರು. ಆವಾಗ ನಾನು ನಾಮಿನೇಟ್ ಮಾಡಿದ್ದೆ ಕೂಡ ಕಾರ್ತಿಕ್ನ, ಈ ಒಂದು ಫೇಕ್ ಫ್ರೆಂಡ್ಶಿಪ್ ನಾನು ಯಾಕೆ ಇದು ಮಾಡ್ತಾ ಇದೆಯಾ ಅಂತ. ಬಟ್ ಇವಾಗ ಅವರು ಒಬ್ರೊಬ್ರು ಮಾತಾಡ್ಸೋದೇ ಇಲ್ಲ. ಸೊ ಅದು ಆಲ್ರೆಡಿ ಎಂಡ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇನ್ನು ನಿಮಗೆ ಪರ್ಸ್ನಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಸಂಗೀತ ಅವರು ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಕೂಡ ಜಾಸ್ತಿನೇ ಇದೆ. ಸೊ ಸಂಗೀತ ಬಗ್ಗೆ ಏನು ಅನಿಸುತ್ತೆ? ಅವ್ರು ಜೆನ್ಯೂನಾಗಿ ಆಡ್ತಾ ಇದ್ದಾರಾ, ಏನು ಅನಿಸುತ್ತೆ? ಅವರು ಕ್ಯಾರೆಕ್ಟರ್ ಆ ಥರ. ಸೊ ಅವ್ರ ಕ್ಯಾರೆಕ್ಟರ್ಗೆ ಕರೆಕ್ಟಾಗೆ ಪರ್ಫೆಕ್ಟಾಗಿ ಅವಳು ಆಡ್ತಾನೆ ಇರ್ತಾಳೆ ಅಂತ ಆಡ್ತಾ ಇದ್ದಾಳೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನೀವು ಜಾಸ್ತಿ ಕಾನ್ವರ್ಸೇಷನ್
ಬೋನಸ್ ಅಥವಾ ಪಾಯಿಂಟ್ಸ್ ಕೊಡೋ ಒಂದು ಟಾಸ್ಕ್ ಇತ್ತು. ಅದರಲ್ಲೂ ಕೂಡ ಜಾಸ್ತಿ ಜಗಳ ಆಡಿದ್ದು ಸಂಗೀತ ಅವ್ರ ಜೊತೆ. ಸೊ ಜಾಸ್ತಿ ನಿಮ್ಮಿಬ್ಬರು ನಡುವೆ ಕಾನ್ವರ್ಸೇಷನ್ ಆಗ್ತಾ ಇತ್ತು, ಯಾಕೆ ಅಥವಾ ಏನು ಜಾಸ್ತಿ? ಯಾಕಂದರೆ ನನ್ನ ಅನಿಸಿಕೆ ಪ್ರಕಾರ ಸಂಗೀತ ಬಂದು ಸ್ವಲ್ಪ ಸ್ಟಿಂಜಿ ಹಂಗಿದ್ಲು ಪಾಯಿಂಟ್ಸಲ್ಲಿ. ಅದು ನನ್ನ ಜೊತೆ ಮಾತ್ರ. ನಮ್ರತಾ ಅಂತ ಬಂದಾಗ ಅವಳು ಈಸಿಯಾಗಿ ಪಾಯಿಂಟ್ಸ್ ತುಂಬಾ ಕೊಟ್ಟಳು ನಮ್ರತಾಗೆ. ಅದು ಅವಳು ಆ ಫ್ರೀಡಮ್ ನನ್ನ ಜೊತೆ ತೋರಿಸಿದ್ರೆ, ಸೊ ಆ ಟೈಮಲ್ಲಿ ಅವಳು ಸ್ವಲ್ಪ ಕಡಿಮೆ ಪಾಯಿಂಟ್ಸ್ ಕೊಡ್ತಾ ಇದ್ಲು ಅಂತ ನನಗೆ ಅನಿಸಿತು. ಬಟ್ ಆಮೇಲೆ ನನಗೇನು ಗೊತ್ತಾಯಿತು ಅವಳು ನಮ್ರತಾಗೆ ಎಕ್ಸ್ಟ್ರಾ ಪಾಯಿಂಟ್ಸು ಕೊಟ್ಟಿದ್ದಾಳೆ ಅವ್ಳನ್ನ ಮುಂದೆ ಪುಷ್ ಮಾಡೋಕ್ಕೆ. ಸೊ ಮೇ ಬಿ ಆ ಫೈಟ್ ಮಾಡದೇ ಇದ್ದರೆ ನನಗೇನೋ ಬಂದಿರತ್ತೆ. ಬಟ್ ನನಗೆ ಆ ಥರ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. ನನಗೆ ಏನು ಅನಿಸುತ್ತೋ ನಾ ಹೇಳಿದೆ. ಸೊ ಇನ್ನು ಆಚೆ ಕಡೆ ಬಂದಮೇಲೆ ಮೈಕೆಲ್ ನಿಜವಾಗ್ಲೂ ತುಂಬ ಇಷ್ಟಪಟ್ಟಂತಹ ಕ್ಯಾರೆಕ್ಟರ್ ನಿಮ್ಮದು. ತುಂಬ ಚೆನ್ನಾಗಿ ಆಡಿದರು, ನೇರವಾಗಿ ಮಾತಾಡ್ತಾಯಿದ್ರು, ಯಾವುದೇ ಏನು ಅಂದರೆ ಶುಗರ್ ಕೋಟಿಂಗ್ ಮಾಡ್ಕೊಂಡು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಹೇಳ್ತಾಯಿದ್ರು. ಸೊ ಮೈಕೆಲ್, ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಹೌದು, ನನಗೆ ಏನು ವಿಷಯ ಇದ್ದರೆ ನಾ ಸ್ಟ್ರೇಟಾಗಿ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಅಷ್ಟು ಹೇಳಿಲ್ಲ, ಯಾಕಂದರೆ ಕನ್ನಡ ಮಾತಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ. ಅದು ಇಂಗ್ಲೀಷಲ್ಲಿ ಯೋಚನೆ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಾಗೋ ಹೊತ್ತಿಗೆ ಆ ಮೂಮೆಂಟೇ ಪಾಸ್ ಆಗುತ್ತೆ. ಯಾರೂ ಆ ಥರ ಹೇಳಿ ಎಲ್ಲ ಕೊಡಲ್ಲ. ಎಲ್ಲರೂ ಮಾತಾಡೋದು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕೇಳಿ ನನಗೆ ನಾನೇ ಲರ್ನ್ ಮಾಡಿದೆ ಆ್ಯಕ್ಚುಲಿ. ಇಲ್ಲ, ನಾ ಬಂದು ಇಲ್ಲಿ ಇಂಡಿಯಾಲ್ಲೇ ಇದ್ದಿದ್ದೀನಿ. ಬಟ್ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರು ಬಂದು 7 ವರ್ಷ ಆಗಿದೆ. ಅದಕ್ಕೆ ಮುಂದೆ ಊಟಿ ಮತ್ತು ಕೊಯಂಬತ್ತೂರಲ್ಲಿ ನಾವು ಓದಿದ್ದಲ್ಲ. ಓಕೆ, ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬ ಬ್ರೈನಿಯಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಸಂಗೀತ ಆ್ಯಂಡ್ ಪ್ರತಾಪ್ ಕೂಡ ತುಂಬ ಬ್ರೈನಿಯಾಗಿ ಆಡ್ತಾ ಇದ್ದಾರೆ. ನಮ್ರತಾನೂ ತುಂಬ ಬ್ರೈನಿಯಾಗಿ ಆಡ್ತಾ ಇದ್ದಾಳೆ ಅಂತ ನನಗನ್ಸುತ್ತೆ. ಓಕೆ, ಸೊ ಯಾರು ತುಂಬ ಕ್ಲೆವರ್ ಅಥವಾ ಸ್ಟ್ರಾಟಜಿ ಮಾಡೋದ್ರಲ್ಲಿ ತುಂಬ ಪ್ಲಾನ್ಸ್ ಮಾಡ್ತಾರೆ? ಗೇಮ್ ಸ್ಟ್ರಾಟಜಿ ಅಂತ ಬಂದಾಗ ವಿನಯ್ ತುಂಬ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾನೆ. ಆ್ಯಂಡ್ ಅದು ಬಿಟ್ಟು ಫುಲ್ ಟಾಸ್ಕ್ಸ್ ಬಿಟ್ಟು ಬೇರೆ ಶೋ ಅಲ್ಲಿ ಹೇಗೆ ಮುಂದೆ ಹೋಗೋದು ಅಂತ ನೋಡಿದ್ರೆ ನನ್ನ ಪ್ರಕಾರ ಸಂಗೀತ ಆ್ಯಂಡ್ ಪ್ರತಾಪ್ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತಾರೆ. ಬಟ್ ಅದು ಪ್ಲ್ಯಾನಿಂಗಾ ಇಲ್ಲ ಅವರು ಇರೋದೇ ಹಾಗೆ ಅಂತ ಇರ್ಬೋದು. ಬಟ್ ಅವರು ಪ್ಲ್ಯಾನ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ. ಓಕೆ, ಇನ್ನು ಪ್ರತಾಪ್ ಮತ್ತು ವಿನಯ್ ವಿಚಾರಕ್ಕೆ ಬರೋದಾದರೆ, ಸೊ ತುಂಬ ಕಾಮೆಂಟ್ಗಳನ್ನು ಕೂಡ ಮಾಡಿದ್ರು. ವಿನಯ್ ಅವರ ಗ್ರೂಪಲ್ಲಿದ್ದವರು ಒಬ್ಬೊಬ್ಬರಾಗೆ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ವಿನಯ್ ಯಾರನ್ನು ಕೂಡ ಕರೆಕ್ಟ್ ಮಾಡೋದಿಲ್ಲ. ಸೊ ನೀವು ಕೂಡ ವಿನಯ್ ಗ್ಯಾಂಗಲ್ಲೇ ಇದ್ದವರು, ಅಂದರೆ ವಿನಯ್ ಬೆಸ್ಟ್ ಫ್ರೆಂಡ್ ನೀವು. ಸೊ ಈ ಕಾಮೆಂಟ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ಏನಂದರೆ ನಮಗೆ ಮೇ ಬಿ ಫ್ಯಾನ್ಸ್ ಸಪೋರ್ಟ್ ಸ್ವಲ್ಪ ಕಮ್ಮಿ ಇದ್ದಿರ್ಬೋದು. ಅದು ಒಂದೇ ರೀಸನ್ ಇದೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕೆಂದರೆ ಎಲ್ಲರೂ ವಿನಯ್ ಜೊತೆ ಇವನಿಗೆ ಪ್ರತಾಪ್ಗೆ ಏನು ಕನೆಕ್ಷನ್ ಇಲ್ಲ. ನಮ್ಮ ಜೊತೆ ಅವನು ಹ್ಯಾಂಗ್ ಔಟು ಮಾಡಿರಲಿಲ್ಲ. ಅದರಲ್ಲಿ ವಿನಯ್ ನಮಗೆ ಏನು ಹೇಳಿದ್ದಾರೆ ಅದೆಲ್ಲ ಅವನಿಗೆ ಗೊತ್ತೇ ಇರಲಿಲ್ಲ. ಸೊ ಅವನ ಕಾಮೆಂಟ್ ಬಂದು ಏನೋ ಗೊತ್ತಿಲ್ಲದೆ ಇದು ಹೇಳಿದ್ದಾನೆ. ಬಟ್ ಅದಕ್ಕೇನೋ ವಿನಯ್ಗೆ ಏನು ಸಂಬಂಧ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇನ್ನೂ ಕೆಲವಷ್ಟು ಮಂದಿ ಹೇಳೋದು, ಸೊ ನಿಮ್ಮ ಸುದೀಪ್ ಸರ್ ನಿಮ್ಮನ್ನು ಆಚೆ ಕಳಿಸ್ಬೇಕಾದ್ರೆ ಹೇಳಿದ್ರು, ಇವಾಗ ಮೈಕೆಲ್ ಸ್ಮೋಕಿಂಗ್ ಬಿಟ್ಟಿದ್ದಾರೆ, ಸೊ ಅಮ್ಮನಿಗೆ ಎಷ್ಟು ಖುಷಿಯಾಗಿದೆ ಅನ್ನೋ ಒಂದು ಕ್ವೆಶ್ಚನ್ನ ಮಾಡಿದ್ರು. ಬಟ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಮೋಕಿಂಗ್ ಏರಿಯಾ ಇದೆ ಅಲ್ವಾ? ಸೊ ಅಲ್ಲಿ ನೀವು ಮಾಡ್ಬೋದಾಗಿತ್ತಲ್ವಾ? ಆಗಲೂ ಬಿಟ್ಬಿಟ್ಟಿದ್ರೆ ನೀವು ಸ್ಮೋಕಿಂಗ್ ಫುಲ್ಲು, ಜೊತೆಗೆ ನಿಮಗೆ ಎಷ್ಟು ಸಿಗರೇಟ್ಸನ್ನು ಪ್ರೊವೈಡ್ ಮಾಡ್ತಾಯಿದ್ರು? ಇದು ಸ್ಮೋಕಿಂಗ್ ಝೋನ್ ಇದೆ. ಬಟ್ ಅದು ಸೆಕೆಂಡ್ ವೀಕಲ್ಲಿಯೇ ಲಾಕ್ ಆಯಿತು. ಅದು ಏನೋ ಒಂದು ರೂಲ್ ಬ್ರೇಕ್ ಆದಲ್ಲಿ ಆ್ಯಂಡ್ ಅವರು ಓಪನೇ ಮಾಡಿರಲಿಲ್ಲ. ಸೊ ಅದು ಅಲ್ಲೇ ಸ್ಟಾಪ್ ಆಯಿತು. ಆ್ಯಂಡ್ ನನಗೆ ಡೈಲಿ ಒಂದು 5 ಸಿಗರೆಟ್ಸ್ ಕೊಡ್ತಾಯಿದ್ರು. ಬಟ್ ಸಾಕು. ಬಟ್ ಆಚೆ ಕಡೆ ಇದ್ದಾಗನೂ ಅಷ್ಟೇ. ಅದಕ್ಕೆ ಮೇಲೆಲ್ಲ ಜಾಸ್ತಿ ಎಲ್ಲ ಸ್ಮೋಕ್ ಮಾಡೋದಿಲ್ಲ ನಾನು. ಅದು ಒಳಗಡೆ ಡೈಲಿ 5 ಅದನ್ನ ಕೂಡ ಕಮ್ಮಿಯೇ ಸ್ಮೋಕ್ ಮಾಡೋದು ಆ್ಯಕ್ಚುಲಿ. ಪ್ರೊವೈಡೇ ಮಾಡಿರಲಿಲ್ಲ. ನೆಕ್ಸ್ಟ್, ಇನ್ನು ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಸೀಸನಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗ್ಬೋದು ಮೈಕೆಲ್? ನನ್ನ ಪ್ರಕಾರ ವಿನಯ್, ಕಾರ್ತಿಕ್, ಸಂಗೀತ, ಪ್ರತಾಪ್ ಆ್ಯಂಡ್ ವರ್ತೂರ್ ಅಂತ ನನಗನ್ಸುತ್ತೆ. ಸೊ ಇನ್ನು ಮನೆಯಲ್ಲಿ ತುಂಬ ಲೌಡಾಗಿ ಮಾತಾಡೋದು ತನೀಷಾ ಅಂತ ಹೇಳ್ತಾರೆ. ತುಂಬ ಇರಿಟೇಟಿಂಗ್ ಆಗಿ ಆಡ್ತಾರೆ ಅಂತ. ಸೊ ಅವರು ಕ್ಯಾಪ್ಟನ್ ಆಗಿರುವಂಥ ಟೈಮಲ್ಲಿ ನಿಮ್ಮ ಜೊತೆ ಕೂಡ ಸ್ವಲ್ಪ ಮಾತುಕತೆ ಆಯಿತು. ಸೊ ಅದ್ರ ಬಗ್ಗೆ ಹೇಳೋದಾದರೆ ತನೀಷಾ ಇರೋದೇ ಹಾಗೇನಾ ಅಥವಾ ಶೋಗೋಸ್ಕರ ಆ ರೀತಿ ಮಾತಾಡ್ತಾರಾ? ಇಲ್ಲ, ಶೋಗೋಸ್ಕರ ಅಲ್ಲ ಅವಳು ಮಾಡ್ತಾಯಿಲ್ಲ. ಅವ್ರು ಇರೋದೇ ಹಾಗೆ ಲೌಡು. ಆ್ಯಂಡ್ ಅದ್ರ ಬಗ್ಗೆ ತುಂಬ ಪ್ರೌಡಾಗೂ ಇದ್ದಾಳೆ. ಆ್ಯಂಡ್ ಅದು ಅವಳ ಕ್ಯಾರೆಕ್ಟ್ರ್. ಬಟ್
ಬಟ್ ನನ್ನ ಆ ಟೈಮ್ವರೆಗೆ ನನ್ನ ಜೊತೆ ಏನೂ ಮಾತಾಡಿರಲಿಲ್ಲ. ಬಟ್ ಆ ಟೈಮಲ್ಲಿ ಸ್ವಲ್ಪ ರೂಡಾಗಿ ಮಾತಾಡಿದ್ರು, ಅದರಲ್ಲಿ ನನಗೆ ಸ್ವಲ್ಪ ಕೋಪ ಬಂತು. ಅದನ್ನು ಹೇಳಿದೆ ಕೂಡ, ನೀ ಇನ್ನೂ ಸ್ವಲ್ಪ, ಯಾಕಂದರೆ ಬೇರೆ ಕ್ಯಾಪ್ಟನ್ಸು ನನಗೆ ಶಿಕ್ಷೆ ಕೊಟ್ಟಿದ್ದಾರೆ, ಮಾಡಿದ್ದೀನಿ ಕೂಡ, ಏನು ಕಂಪ್ಲೇಂಟ್ ಮಾಡಿದೆ, ಬಟ್ ಅವಳು ಹೇಳಿದ ರೀತಿ ನನಗೆ ಸರಿ ಅನಿಸ್ಲಿಲ್ಲ. ಅದರಲ್ಲಿ ನಾ ಅಪೋಸು ಮಾಡಿದೆ. ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೈಕಲನ್ನು ನೋಡ್ತಾ ಇದ್ರೆ, ಸೊ ಸ್ಯಾಂಡಲ್ವುಡ್ಗೆ ಒಬ್ಬರು ವಿಲನ್ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಇವರು. ಸೊ ನಿಮ್ಮ ಲುಕ್ಸ್ ಕೂಡ ಹಾಗೇ ಇತ್ತು, ಏನೇ ಹೇಳಿದ್ರು ನಾನು ಮಾಡಲ್ಲ, ನಾನು ಇರೋದು ಹೀಗೆ, ಆ ರೀತಿ ಹೇಳ್ತಾ ಇದ್ರಿ. ಸೊ ನಿಮಗೆ ವಿಲನ್ ಯಾರಿಷ್ಟ, ಜೊತೆಗೆ ನಿಮಗೆ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ? ನನಗೆ ಅಷ್ಟು ಎರಡೇ ಕನ್ನಡ ಮೂವಿ ನೋಡಿದ್ದೀನಿ ಆ್ಯಕ್ಚುಲಿ. KGF ಮಾತ್ರ ನೋಡಿದ್ದೀನಿ 1, 2. ಸೊ ಅದರಲ್ಲಿ ಯಾರು ವಿಲ್ಲನ್ಸ್ ಯಾರು ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಇಂಡಿಯಾ ಓವರಾಲ್ ನೀವು ಕೇಳಿದ್ರೆ ವಿಲನ್ ಕ್ಯಾರೆಕ್ಟರ್ ಅಂದರೆ ನನಗೆ ಅರ್ಜುನ್ ರಾಮ್ಪಾಲ್ ಪ್ಲೇ ಮಾಡೋ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ಯಾಕಂದರೆ ಒಂದು ಟೈಪ್ ಆಫ್ ಕ್ಲಾಸಿ ವಿಲನ್ ಥರ ಪ್ಲೇ ಮಾಡ್ತಾರೆ, ಎಲ್ಲ ಸೂಟ್ಸ್ ಹಾಕ್ಕೊಂಡು ಆ ಟೈಪಲ್ಲಿ ಪ್ಲೇ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ. ಸಿನಿಮಾ ಆಫರ್ಸ್ ಬಂದರೆ ಖಂಡಿತವಾಗಿ ಮಾಡ್ತೀನಿ. ಆ್ಯಂಡ್ ನಾ ಓಪನಾಗಿ ಹೇಳಿದ್ದೀನಿ ಕೂಡ, ನನಗೆ ವಿಲನ್ ರೋಲ್ ಮಾಡಬೇಕು ಅಂತಲೇ ಇಷ್ಟ ನನಗೆ. ನನ್ನ ಕ್ಯಾರೆಕ್ಟರೇ ಆ ಥರ, ನನ್ನ ಲುಕ್ಸು ಆ ಥರನೇ ಇದೆ. ಸೊ ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಅದೇ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇನ್ನು ಕಿಚ್ಚ ಸುದೀಪ್ ಸರ್ ಜೊತೆ ಏನಾದರೂ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆಯಾ? ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಕೂಡ ನಿಮ್ಮ ಜೊತೆ ತುಂಬ ಕಾನ್ವರ್ಸೇಷನ್ ಇತ್ತು ಅವ್ರದ್ದು. ಜೊತೆಗೆ ನಿಮಗೆ ಗೈಡ್ ಕೂಡ ಮಾಡ್ತಿದ್ರು, ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ. ಸೊ ಅದ್ರ ಬಗ್ಗೆ ಸೊ ಸುದೀಪ್ ಸರ್ ಆಪೋಸಿಟಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಖಂಡಿತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಆನ್ ಸ್ಕ್ರೀನು ಅದು ತುಂಬ ಒಂದು ಫೇಸ್ ಆಫ್ ಥರ ಆಗುತ್ತೆ. ಯಾಕಂದರೆ ನೀವು ನೋಡಿದ್ರೆ ನಾನು ಸುದೀಪ್ ಸರ್ ಆಲ್ಮೋಸ್ಟ್ ಸೇಮ್ ಹೈಟ್ ಸೇಮ್ ವೆಯ್ಟ್ ಥರ ಇದ್ದೀವಿ. ಸೊ ಅದು ಒಂದು ಆಪೋಸಿಟ್ ಕ್ಯಾರೆಕ್ಟರ್ನ ಖಂಡಿತ ಪ್ಲೇ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಸುದೀಪ್ ಸರ್, ನಿಮಗೆ ಆಪರ್ಚುನಿಟೀಸ್ ಏನೋ ಒಂದು ಕನ್ನಡ ಮಾತಾಡೋ ಫಾರಿನ್ ವಿಲನ್ ಬೇಕಂದರೆ ಖಂಡಿತ ನನ್ನ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಮಾಡಿಕೊಡ್ತೀನಿ. ಓಕೆ, ಸೊ ಇನ್ನು ಟಾಪ್ 3ಯಲ್ಲಿ ಯಾರು ಬರ್ತಾರೆ ಮೈಕಲ್? ನನ್ನ ಪ್ರಕಾರ ಬರಬೇಕು ಅಂದರೆ ವಿನಯ್, ಕಾರ್ತಿಕ್ ಆ್ಯಂಡ್ ಸಂಗೀತ ಬರಬೇಕು. ಬಟ್ ಯಾರು ಬರ್ತಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ವಿನಯ್, ಪ್ರತಾಪ್ ಆ್ಯಂಡ್ ಸಂಗೀತ ಬರ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ಇನ್ನು ಪ್ರತಾಪ್ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ, ಆದರೆ ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೇಳೋಕ್ಕೆ ಹೋದರೆ ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ ಕೆಲವೊಂದು ಬಾರಿ. ಸೊ ಇದು ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಅವರು ನಿಜವಾಗ್ಲೂ ರೆಸ್ಪಾಂಡ್ ಮಾಡೋದಿಲ್ವಾ, ಅಥವಾ ಅವರು ಮಾತಾಡಬಾರ್ದು ಅಂತ ಹಾಗೆ ಇರ್ತಾರೆ ಅನ್ಸುತ್ತೆ? ಇಲ್ಲ, ಅವನಿಗೆ ಒಂದು ಪಾಯಿಂಟ್ ಇದ್ದರೆ ಆ ಪಾಯಿಂಟ್ನ ಹೇಳ್ತಾನೆ. ಆ್ಯಂಡ್ ಅವನಿಗೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದ್ದರೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಚೆನ್ನಾಗೇ ಕೊಡ್ತಾನೆ. ಬಟ್ ಅವನ ಹತ್ರ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂದರೆ ಆ ಪಾಯಿಂಟ್ನ ಅವ್ನು ಚೇಂಜ್ ಮಾಡಲ್ಲ, ಆ ಪಾಯಿಂಟ್ನೇ ರಿಪೀಟ್ ಮಾಡ್ತಾನೆ ಏನು ರೀಸನ್ಸ್ ಇಲ್ಲದೆ. ಸೊ ಅದು ಸ್ವಲ್ಪ ಇರಿಟೇಟಿಂಗ್ ಅನಿಸುತ್ತೆ ಮಾತಾಡೋವ್ರಿಗೆ. ಬಟ್ ಮೇ ಬಿ ಆಡಿಯನ್ಸ್ಗೆ ಅದು ಇಷ್ಟ ಆಗ್ತಾಯಿದೆ, ಯಾಕಂದರೆ ಅವ್ನು ಸ್ಟ್ಯಾಂಡ್ ತೊಗೋತಾನೆ ಅಂತ. ಸೊ ಅದು ಆ್ಯಂಡ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ಗೊತ್ತಾಗಿದೆ ಅದು ಅವನಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಕೂಡ. ಸೊ ಒಳ್ಳೆಯದಾಗಲಿ. ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಜೆನ್ಯೂನಾಗೇ ಇದೆ ಬಾಂಡು. ಯಾಕೆಂದರೆ ಅವರಿಬ್ಬರು ಕ್ಯಾರೆಕ್ಟರ್ ಬಂದು ಸೆಟ್ ಆಗುತ್ತೆ, ಅವ್ರ ಬ್ಯಾಕ್ಗ್ರೌಂಡ್ ಸೆಟ್ ಆಗುತ್ತೆ. ಸೊ ಅದರಲ್ಲಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಗೊತ್ತಾಗಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಟ್ ಇವಾಗ ಇನ್ನೂ ನಾ ಶೋ ನೋಡ್ರೇ ಗೊತ್ತಾಗುತ್ತೆ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ದಾರೆ ಅಂತ. ಬಟ್ ಅವರು ಮಧ್ಯದಲ್ಲಿ ಇರೋ ಬಾಂಡಿಂಗ್ ಕ್ಯೂಟ್ ಅಂತ ನನಗೆ ಅನಿಸುತ್ತೆ. ನಮ್ಮದು ಗುಂಪೇ ಇಲ್ಲ. ಯಾಕೆಂದರೆ ನಮ್ಮ ಇದರಲ್ಲಿ ಏನು ಗುಂಪು ಅಂದರೆ ವಿ ಆರ್ ಅ ಗ್ರೂಪ್ ಆಫ್ ಪೀಪಲ್ ಅಷ್ಟೇ. ನಮಗೆ ಒಬ್ಬೊಬ್ರಿಗೆ ವಿ ಲೈಕ್ ಈಚ್ ಅದರ್ ಅಷ್ಟೇ. ಸೊ ಅದರಲ್ಲಿ ನಾವು ಜೊತೆಯಲ್ಲಿ ಹ್ಯಾಂಗ್ ಔಟ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನೂ ಮಾಡಿರಲಿಲ್ಲ ನಾವು. ನೀವು ನೋಟಿಸ್ ಮಾಡಿದರೆ ನೀವು ನೋಡಿರ್ತೀರ, ನಮ್ಮದು ವೋಟಿಂಗ್ ಯಾವಾಗಲೂ ಒಂದೇ ಕಡೆ ಹೋಗಲ್ಲ. ನಮ್ಮ ವೋಟಿಂಗ್ ಯಾವಾಗಲೂ ನಮಗೆ ಯಾರು ಅನಿಸ್ತೋ ಅವ್ರಿಗೇ ವೋಟ್ ಮಾಡೋದು. ನನಗೆ ಯಾರಿಗೆ ವೋಟ್ ಮಾಡ್ತೀನಿ ಅನಿಸುತ್ತೋ ನಾನು ಅವ್ರಿಗೆ ಮಾಡ್ತೀನಿ. ಆ್ಯಂಡ್ ಬೇರೆಯವ್ರನ್ನ ಸೇವ್ ಮಾಡೋಕ್ಕೆ ವೋಟಿಂಗ್ ಮಾಡೋದು ಅದೆಲ್ಲ ನಾವು ಮಾಡಿದೇ ಇಲ್ಲ. ನಮಗೆ ಏನು ಅನಿಸುತ್ತೋ ಅದೇ ಮಾಡ್ತಾಯಿರ್ತೀವಿ. ಓಕೆ, ಸೊ ಹಂಗೆ ನೋಡಿದ್ರೆ ನಿಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಸೊ ನಮ್ರತಾ ಇದ್ದರು, ನೀವಿದ್ರಿ, ವಿನಯ್ ಇದ್ದರು. ಸೊ ನಮ್ರತಾ ಇವಾಗ ಮೊನ್ನೆ ಒಂದು ಟಾಸ್ಕ್ ಬಂದಾಗ ನಿಮ್ಮ ಮತ್ತು ವಿನಯ್ ನಡುವೆ ನಿಮಗೆ ಒಂದು ಸ್ಪ್ರೇ ಅನ್ನು ಹಾಕ್ತಾರೆ. ಸೊ ಅವಾಗ ಏನು ಅನಿಸ್ತು ನಿಮಗೆ? ಬಿಕಾಸ್ ಇಬ್ಬರು ಕೂಡ ನೀವು ಒಳ್ಳೆ ಫ್ರೆಂಡ್ಸೇ ನಮ್ರತಾ ಅವ್ರಿಗೆ. ಅವಾಗ ಏನು ಅನಿಸ್ತು? ಬಿಕಾಸ್ ಶಿ ಗಾಟ್ ಒನ್ ಚಾನ್ಸ್ ಟು ಸೇವ್ ಯು ಅನಿಸುತ್ತೆ. ಸೊ ಆಗ ಏನು ಅನಿಸ್ತು ಮೈಕಲ್? ಅದರಲ್ಲಿ ಆ್ಯಕ್ಚುಲಿ ಸೇವ್ ಮಾಡೋಕ್ಕೆ ಏನೂ ಇಲ್ಲ, ಅದು ಬರೀ ಕ್ಯಾಪ್ಟನ್ಸಿ ಹೋಗೋದಕ್ಕೆ ಇದು ಇತ್ತು. ಆ್ಯಂಡ್ ಅದು ಆ ಟೈಮಲ್ಲಿ ನನಗೆ ಎಕ್ಸ್ಪೆಕ್ಟೆಡ್ ಇತ್ತು ಅವಳು ವಿನಯ್ಗೆ ಕೊಡ್ತಾಳೆ ಅಂತ. ಬಟ್ ಅದರಲ್ಲಿ ಏನು ಯೂಸೂ ಆಗಿಲ್ಲ. ಯಾಕೆಂದರೆ ನೆಕ್ಸ್ಟ್ ಟಾಸ್ಕಲ್ಲಿ ಸುಮ್ಮನೆ ಒಂದು ಪೇಪರ್ ಶ್ರೆಡ್ಡರಲ್ಲಿ ಹಾಕಿ ಶ್ರೆಡ್ ಆಯಿತು ಚಾನ್ಸು. ಆ್ಯಂಡ್ ಸಂಗೀತ ಆ ನೆಕ್ಸ್ಟ್ ಟಾಸ್ಕಲ್ಲಿ ವಿನಯ್ ಬಿಟ್ಟು ನಾನು ಹೋಗಿದ್ರೆ ಕೂಡ ಸೇಮೇ ಆಗ್ತಿತ್ತು. ಸೊ ಏನೋ ನನಗೆ ಅನಿಸಲಿಲ್ಲ ಆ್ಯಕ್ಚುಲಿ.
ಓಕೆ, ಎಲ್ಲೋ ಒಂದು ಕಡೆ ಮೈಕಲ್ ಒಂದು ಸರ್ತಿ ವಾಪಸ್ ಇವಾಗ ಏನು ಎಲಿಮಿನೇಷನ್ ಟೈಮಲ್ಲಿ ನಿಮ್ಮನ್ನು ಕಾರಲ್ಲಿ ಕಳಿಸ್ಬಿಟ್ಟು, ಸೊ ಅದೊಂದು ತುಂಬ ಶಾಕಿಂಗ್ ಆಗಿತ್ತು. ಸೊ ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡಿದ್ರಿ, ಏನು ಅನಿಸ್ತು ಮೈಕಲ್? ಆ ಸಿಚುವೇಶನ್ ತುಂಬ ಸ್ಟ್ರೆಸ್ಫುಲ್ ಇತ್ತು. ಆ ಕಾರ್ ಒಳಗಡೆ ಆ್ಯಕ್ಚುಲಿ ಫುಲ್ ಸರೌಂಡ್ ಬ್ಲ್ಯಾಕ್ ಪೇಪರ್ ಅಂಟಿಸಿದ್ರು, ಸೊ ಹೊರಗಡೆ ಏನೂ ನೋಡೋಕೆ ಆಗಿರಲಿಲ್ಲ. ಆ್ಯಂಡ್ ಕಾರ್ಸ್ ರೌಂಡ್ ಹೋಗೋದು ಗೊತ್ತಿತ್ತು. ಆ್ಯಂಡ್ ಸಡನ್ಲಿ ನನ್ನ ಕಾರ್ ಹೊರಗಡೆ ಹೋಗೋದು ನನಗೆ ಫೀಲ್ ಆಯಿತು, ಒಂದು ಅಪ್ ಆ್ಯಂಡ್ ಡೌನ್ ಆಯಿತು. ಸೊ ನನ್ನ ಮನಸ್ಸಲ್ಲಿ ಅಷ್ಟೇ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೊರಗಡೆ ಹೋಗಿ ಕಾರ್ನ ಚೇಂಜ್ ಮಾಡಿ ನನ್ನನ್ನೇ ವಾಪಸ್ ಕಳಿಸಿದ್ದು ನನಗೆ ತುಂಬ ಖುಷಿ ಆಯಿತು. ಅವಿಗೆ ಸ್ವಲ್ಪ ಐ ಫೆಲ್ಟ್ ಬ್ಯಾಡ್, ಬಟ್ ಅದು ಬಿಟ್ಟು ಸರ್ವೈವ್ ಆಗಿದ್ದೀನಿ ಅಂತ ನನಗೆ ಖುಷಿನೇ ಆಯಿತು. ಓಕೆ, ಸೊ ಎಲ್ಲೋ ಒಂದು ಕಡೆ ಮೈಕಲ್ ವಾಪಸ್ ಮನೆಗೆ ಬಂದಮೇಲೆ ಸ್ವಲ್ಪ ಸೈಲೆಂಟ್ ಆದ್ರಾ, ಅಥವಾ ಆ ವೀಕ್ ಚೆನ್ನಾಗಿ ಆಡಲಿಲ್ವಾ? ಯಾವ ಫ್ಯಾಕ್ಟರ್ ಲ್ಯಾಕ್ ಆಯಿತು ಅನ್ಸುತ್ತೆ ನೀವು ಆಚೆ ಇರೋದಕ್ಕೆ ಇವತ್ತು? ನಾ ಬಂದು ಆ ವೀಕ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನನಗೆ ಆ ಟೈಮಲ್ಲಿ ಒಂದು ಫೀಲಿಂಗ್ ಇತ್ತು, ತುಂಬ ಸೈಲೆಂಟ್ ಹಂಗಿದ್ರೆ ಹಂಗೆ ಕಳಿಸ್ಬಿಡ್ತಾರೆ, ಅದರಲ್ಲಿ ಇನ್ನೂ ಆ್ಯಕ್ಟಿವ್ ಹಂಗೆ ಇರಬೇಕು ಅಂತ ನಾನು ಇನ್ನೂ ಆ್ಯಕ್ಟಿವ್ ಆದೆ. ಆ್ಯಕ್ಚುಲಿ ಆ ವಾರ ಆ್ಯಕ್ಚುಲಿ ಒಂದು ಒಳ್ಳೆ ವೇಕಪ್ ಹೆಂಗಿತ್ತು ನನಗೆ ಆ್ಯಕ್ಚುಲಿ. ಓಕೆ, ಸೊ ಇನ್ನು ಈಗಿರುವ ಕಂಟೆಸ್ಟೆಂಟ್ಗಳಲ್ಲಿ ನೆಕ್ಸ್ಟ್ ವೀಕ್ ಯಾರು ಹೊರಗಡೆ ಇರ್ಬೋದು ಮೈಕಲ್? ನನ್ನ ಪ್ರಕಾರ ತನಿಷಾ ಹಂಗೆ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಇವಾಗ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಹೊರಗಡೆ ಬಂದಿದ ಮೇಲೆ ನೋಡೋದಲ್ಲಿ ಅವ್ಳಿಗೆ ಸ್ವಲ್ಪ ವೋಟಿಂಗ್ ಕಮ್ಮಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಮೈಕಲ್ ಇದಾದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲ ಏನಿದೆ? ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲ ಅಷ್ಟೇ, ನನ್ನ ಬಿಸ್ನೆಸ್ನ ಇನ್ನೂ ಬಿಲ್ಡ್ ಮಾಡೋದು, ಅದನ್ನು ಗ್ರೋ ಮಾಡಬೇಕು. ಅದು ಬಿಟ್ಟು ನಾನು ಹೇಳಿದ ಪ್ರಕಾರ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಐಡಿಯಾ ಇದೆ, ಜಾಸ್ತಿ ಟ್ರಾವೆಲಿಂಗ್ ಮಾಡೋಕ್ಕೆ ಐಡಿಯಾ ಇದೆ. ಆ್ಯಂಡ್ ಸ್ವಲ್ಪ ಫಿಲ್ಮ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಬೇರೆ ರಿಯಾಲಿಟಿ ಶೋಗೇನೋ ಕರಿತಾ ಇದ್ದಾರೆ, ಸೊ ಅದು ಮಾಡಬೇಕು ಅಂತ ಐಡಿಯಾ ಇದೆ. ಕನ್ನಡದಲ್ಲಿನೂ ಕರಿತಾ ಇದ್ದಾರೆ ಆ್ಯಂಡ್ ಹಿಂದಿಯಲ್ಲಿನೂ ಕರಿತಾ ಇದ್ದಾರೆ, ಸೊ ಎರಡೂ ಮಾಡಬೇಕು ಅಂತ ಇದ್ದೀನಿ. ರೋಡೀಸ್ಗೆ ಮತ್ತೆ ಕರೆಯಲ್ಲ, ಬಟ್ ಬೇರೆ ಶೋಗಳಿದೆ, ಸೊ ನೀವು ನೋಡ್ತೀರಾ, ಏನೋ ಹೇಳೋ ಹಂಗಿಲ್ಲ, ಬಟ್ ನೋಡ್ತೀರಾ. ಸೊ ಮೈಕಲ್ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ ನಮಗೋಸ್ಕರ? ಕನ್ನಡದಲ್ಲಿ ಡೈಲಾಗಾ? ಒಂದು ತುಕಾಲಿ ನನಗೆ ಹೇಳಿಕೊಟ್ಟಿದ್ದು ಒಂದು ಹಾಡು ನನಗೆ ಇನ್ನೂ ನೆನಪಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಕಾವೇರಿ, ಅಷ್ಟೇ ನೆನಪಿದೆ ನನಗೆ. ಬಟ್ ಇವಾಗ ಹೋಗಿ ಎಲ್ಲ ಹಾಡುಗಳೆಲ್ಲ ಕೇಳಬೇಕು. ಆ್ಯಂಡ್ ಇವಾಗ ಹೋಗಿ ನನಗೆ ಕಾಂತಾರ ಮೂವಿ ನೋಡಬೇಕು ಅಂತ ಇದ್ದೀನಿ. ಇವಾಗ ಇಂಟರ್ವ್ಯೂಸ್ ಎಲ್ಲ ಫಿನಿಷ್ ಮಾಡಿ ಅದೇ ಕೆಲಸ ನನಗೆ ಆ್ಯಕ್ಚುಲಿ. ಇನ್ನೂ ನೋಡಿಲ್ಲ ಆ್ಯಕ್ಚುಲಿ. ಇಲ್ಲ, ನಾ ಸುಮ್ಮನೆ ಕೇಳ್ತಾ ಇದ್ದೆ, ಕಾರ್ತಿಕ್ ಹತ್ರ ಕೇಳ್ತಾ ಇದ್ದೆ, ಈ ಕನ್ನಡ ಮೂವೀಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಏನು ಮೂವಿ ಇದೆ ಫಸ್ಟು ಅಂತ ಕೇಳಿದೆ. ಸೊ ಕಾಂತಾರ ನೋಡು ಚೆನ್ನಾಗಿದೆ ಅಂತ ಹೇಳಿದ. ಆ್ಯಂಡ್ ಸುದೀಪ್ ಸರ್ದು ಹುಚ್ಚ ಮೂವಿನೂ ಹೇಳಿದರು, ಅದು ನೋಡಬೇಕು, ತುಂಬ ಒಂದು ಇಮೋಷ್ನಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದರದ್ದೇ ಕಿಚ್ಚ ಅಂತ ಹೆಸರು ಬಂತು ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದು ನೋಡಬೇಕು ಅಂತ ಇದ್ದೀನಿ. ಓಕೆ, ಸೊ ಕನ್ನಡದಲ್ಲಿ ಯಾವ ಮೂವಿ ನೋಡಿದ್ದೀರಾ ಇವರೆಗೂ? ಅಷ್ಟೇ, 2 ಮೂವಿ ನೋಡಿದ್ದೀನಿ, KGF 1, KGF 2 ಅಷ್ಟೇ. ಅದು ಬಿಟ್ಟರೆ ಈಗ ಕಾಂತಾರ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ಆ್ಯಂಡ್ ಹುಚ್ಚಾನು ನೋಡಬೇಕಂತ ಇದ್ದೀನಿ. ಬಟ್ ಇವಾಗ ಯಾಕಂದರೆ ನನಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕನ್ನಡದಲ್ಲಿ. ಬರೀ ಶೋಗೆ ಹೋಗೋದಕ್ಕೆ ಮುಂಚೆ ಬರೀ ಬೇಸಿಕ್ ಕಾನ್ವರ್ಸೇಷನ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಇದು ನನಗೆ ಬೇಕು, ಇದು ಎಷ್ಟು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇತ್ತು. ಬಟ್ ಇವಾಗ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗ ನಾನು ಒಂದು ಲಾಸ್ಟ್ 2 ಎಪಿಸೋಡ್ಸ್ ನೋಡಿದೆ ಕೂಡ, ಅದರಲ್ಲಿ ನನಗೆ ಕಂಪ್ಲೀಟ್ ಅರ್ಥ ಆಗ್ತಾ ಇದೆ. ಫಸ್ಟೆಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಕೆಲವು ಪದಗಳೆಲ್ಲ ಏನಂತಾನೆ ಗೊತ್ತಾಗಲ್ಲ, ಆ್ಯಂಡ್ ತುಂಬ ಫಾಸ್ಟಾಗಿ ಮಾತಾಡಿದ್ರೆ ಅರ್ಥ ಆಗಲ್ಲ. ಸೊ ಇವಾಗ ಅದು ಫುಲ್ ಸೆಟ್ ಆಗಿದೆ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ನಾನು ನೋಡ್ಬೋದು ಮೂವೀಸ್ ಎಲ್ಲ. ಒಂದು ಹೊಸ, ಯಾಕೆಂದರೆ ಒಂದು ಆ್ಯಪಲ್ಲಿ ನಾವು ಹೋಗಿ ಕನ್ನಡ ಮೂವಿ ಸೆಕ್ಷನಲ್ಲಿ ಹೋಗೋದಕ್ಕೇ ನನಗೆ ಭಯ ಆಯಿತು, ಏನು ಅರ್ಥ ಆಗಲ್ಲ ಅಂತ. ಬಟ್ ಇವಾಗ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಬಿಗ್ ಬಾಸ್ ಮನೇಲಿ ಈಗಿರುವಂತಹ ಕಂಟೆಸ್ಟೆಂಟನ್ನು 1 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋದಾದರೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ. ಸೊ ನೀವು ಅವರ ಕ್ಯಾರೆಕ್ಟರು ಅಥವಾ ಏನು ಅನ್ಸುತ್ತೆ ಅದನ್ನು 1 ಸೆಂಟೆನ್ಸಲ್ಲೂ ಹೇಳ್ಬೋದು, 1 ವರ್ಡಲ್ಲೂ ಹೇಳ್ಬೋದು. ಸಂಗೀತಾಗೆ ನಾನು ಅವಕಾಶವಾದಿ ಅಂತ ಹೇಳ್ತೀನಿ. ಯಾಕೆಂದರೆ ಅವಳು ತುಂಬ ಆಪರ್ಚುನಿಟೀಸ್ ಬಂದರೆ ಆಪರ್ಚುನಿಟೀಸ್ನ ತೊಗೋತಾಳೆ, ಆಪರ್ಚುನಿಟೀಸ್ ಬಂದಿಲ್ಲ ಅಂದರೆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾಳೆ. ಅದು ಒಂದು ರಿಯಾಲಿಟಿ ಶೋ ಅಲ್ಲಿ ಮಾಡಲೇಬೇಕು, ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಓಕೆ, ಕ್ರಿಯೇಟ್ ಮಾಡೋದು ಅಂದರೆ ನಿಮ್ಗೆ ಯಾವ್ದು ಅನಿಸ್ತು ಈವರೆಗೂ ಕ್ರಿಯೇಟ್ ಮಾಡಿಕೊಂಡ್ರು ಅಂತ? ಒಂದು ಆ ಫಸ್ಟ್
ಇನ್ಸಿಡೆಂಟ್ ಆ ವಿನಯ್ ಜೊತೆ ನಡೆದಿದ್ದು ಆ ಬ್ಯಾಂಗಲ್ಸ್ ಇನ್ಸಿಡೆಂಟಲ್ಲಿ, ಅದರಲ್ಲಿ ಅವಳು ಆ ವಿನಯ್ಗೆ ಕಾರ್ತಿಕ್ ಫೈಟ್ ಮಧ್ಯದಲ್ಲಿ ಬಂದು ಅವಳು ಭಾಗವಹಿಸೋಕ್ಕೆ ರೀಸನೇ ಇಲ್ಲ, ಬಟ್ ಬಂದಳು. ಆ್ಯಂಡ್ ಅದು ಅವಳಿಗೆ ಅದೊಂದು ಒಳ್ಳೆ ಮೂಮೆಂಟ್ ಆಯಿತು. ಆ್ಯಂಡ್ ಇವಾಗ ರೀಸೆಂಟ್ಲಿ ಕೂಡ ನನಗೆ ಇದು ಟೆಲಿಕಾಸ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಪ್ರತಾಪ್ ಹಾಸ್ಪಿಟ್ಲಿದ್ದು ಬಂದಾಗ ಒಂದು ಸ್ಪೀಚ್ ಕೊಟ್ಟ. ಆ್ಯಂಡ್ ಆ ಸ್ಪೀಚ್ ಫಿನಿಷ್ ಆಗಿದ ತಕ್ಷಣ ಅವಳು ಮುಂದೆ ಹೋಗಿ ಈ ಥರ ಹೇಳಿದರು, ಇನ್ನೂ 3 ವಾರ ಇದೆ, ಈ ಥರ ಚುಚ್ಚಿ ಎಲ್ಲ ಮಾತಾಡಬಾರ್ದು ಅಂತ. ಅದು ಬಂದು ಆ ಟೈಮಲ್ಲಿ ಅವ್ಳಿಗೆ ಹೋಗಿ ಅದು ಹೇಳೋಕ್ಕೆ ರೀಸನೇ ಇಲ್ಲ. ಯಾಕೆಂದರೆ ನಾವು ಯಾರೂ ಪ್ರತಾಪ್ನ ಏನೂ ಹೇಳಿಲ್ಲ, ಅವನು ಊಟ ಮಾಡದೇ ಇರೋದಕ್ಕೆ ಯಾರೂ ಕಾರಣ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ನಾವೇ ಏನೋ ಮಾಡಿದ್ದೀವಿ ಅಂತ ಇನ್ಸಿನ್ಯೂಯೇಟ್ ಮಾಡೋ ಟೈಪಲ್ಲಿ ಇತ್ತು. ಸೊ ಅದು ನನಗೆ ಸರಿ ಅನಿಸ್ಲಿಲ್ಲ. ಸೊ ಅದು ಒಂದು. ಓಕೆ, ಸೊ ಇನ್ನು ಡ್ರೋನ್ ಪ್ರತಾಪ್ ಅಂದರೆ ತಂತ್ರಿ, ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾನೆ. ಅದು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಗೊತ್ತಾಗಿ ಆಡ್ತಾ ಇದ್ದಾನೆ. ಎಸ್ಪೆಷಲಿ ಆ ಹಳ್ಳಿ ಸೈಡಲ್ಲಿ ಜನಗಳು ಮುಗ್ಧ ಮನಸ್ಸಲ್ಲಿದ್ದು ನೋಡೋ ಅವ್ರಿಗೆ ಸ್ವಲ್ಪ ಪಾಪ ಹಂಗೆ ಅನ್ನಿಸ್ತಾನೆ. ಅದು ಅವನಿಗೆ ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಬಟ್ ಸ್ಮಾರ್ಟ್ ಹೆಂಗೆ ಆಡ್ತಾ ಇದ್ದಾನೆ. ಓಕೆ. ವಿನಯ್ ಅಂದರೆ ಅಗ್ರೆಸಿವ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಟಾಸ್ಕ್ಸು ಅಗ್ರೆಸಿವ್ ಆಡ್ತಾನೆ, ಮಾತಾಡೋದು ಅಗ್ರೆಸಿವ್ ಮಾತಾಡ್ತಾನೆ. ಆ್ಯಂಡ್ ಅವನು ಆ ಥರ ಸಮ್ಟೈಮ್ಸ್ ಇಲ್ಲದೆ ಇರುವಾಗ ನಮಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ, ಅವನು ಏನು ಯಾಕೆ ಸಾಫ್ಟಾಗಿ ಮಾತಾಡ್ತಾ ಇದ್ದಾನೆ ಅಂತ. ಸೊ ಆ ಥರನೇ ಅವನು ಇರಬೇಕು. ಕಾರ್ತಿಕ್ ಅಂದರೆ ಕಾರ್ತಿಕ್ ಒಳ್ಳೆ ಹುಡುಗ ಅಂತ ನನಗೆ ಅನಿಸುತ್ತೆ. ಕಾರ್ತಿಕ್ ಜೊತೆ ಚೆನ್ನಾಗೂ ಇದ್ದಿದ್ದೀನಿ, ಫೈಟು ಮಾಡಿದ್ದೀನಿ, ಬಟ್ ಯಾವಾಗಲೂ ಅವನ ಮೇಲೆ ಕೋಪ ಹಂಗೆ ಇರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಾರ್ತಿಕ್ ಅಂದರೆ ನನಗೆ ಇಷ್ಟ ಆ್ಯಕ್ಚುಲಿ. ತನಿಷಾ ಬಂದು ತುಂಬ ಲೌಡು, ಆ್ಯಂಡ್ ಅವಳ ಕ್ಯಾರೆಕ್ಟ್ರೇ ಹಂಗೆ, ಅವಳು ಇರೋದೇ ಹಂಗೆ. ಆ್ಯಂಡ್ ಅವಳಿಗೆ ಅದು ಸೂಟು ಆಗುತ್ತೆ. ಸಮ್ಟೈಮ್ಸ್ ಇರಿಟೇಷನ್ ಆಗುತ್ತೆ, ಬಟ್ ಏನು ಮಾಡೋದು. ವರ್ತೂರ್ ಸಂತೋಷ್ ಅಂದರೆ ವರ್ತೂರ್ ನಾನು ಯೋಚನೆ ಮಾಡ್ರೇ ನನಗೆ ಹಳ್ಳಿಕಾರೇ ನೆನಪು ಬರ್ತಾ ಇದೆ. ಯಾಕಂದರೆ ಅವರು ಅದ್ರ ಬಗ್ಗೆನೇ ನನ್ನ ಜೊತೆ ಜಾಸ್ತಿ ಮಾತಾಡಿದ್ದಾರೆ. ಇಂಡಿಯನ್ ಬ್ರೀಡ್ಗಳು, ಇದು ಅವ್ರು ರೇಸ್ ಮಾಡೋದು, ಅದು ಆರ್ಗನೈಸ್ ಮಾಡೋದು, ಆ ಬ್ರೀಡ್ನ ಮುಂದೆ ತೊಗೊಂಡು ಹೋಗೋದಕ್ಕೆ ಅವ್ರಿಗಿರೋ ಇಂಟ್ರೆಸ್ಟು. ಸೊ ಅವರು ಯೋಚನೆ ಮಾಡಿದ್ರೆ ಅದೇ ನನಗೆ ನೆನಪು ಬರುತ್ತೆ. ತುಕ್ಕಾಲಿ ಅಂದರೆ ಕಾಮಿಡಿನೇ. ತುಕ್ಕಾಲಿದು ಇಲ್ಲಿದ್ದು ಎಷ್ಟು ನಕ್ಕಿದ್ದೀನಿ ಈ 90 ದಿನದಲ್ಲಿ, ಲೈಫಲ್ಲಿ ಅಷ್ಟು ನಕ್ಕಿದ್ದಿಲ್ಲ ಅಷ್ಟು ಕಂಟಿನ್ಯೂಸ್ ಹಂಗೆ. ಸೊ ಡೆಫಿನೆಟ್ಲಿ ಅದೇ. ಸೊ ಇನ್ನು ಬಿಗ್ ಬಾಸ್ಗೆ ಹೋದ ತಕ್ಷಣ ಕೆಲವೊಂದಿಷ್ಟು ವಾರಗಳಾದಮೇಲೆ ಸ್ಟಾರ್ಟ್ ಆಗೋದು ಟ್ರೋಲ್ಸು, ಮೀಮ್ಸು ಅಥವಾ ಏನಾದರೂ ಮಾಡ್ತಾರೆ. ಸೊ ವಿನಯ್ಗೂ ಕೂಡ ನಾವು ನೋಡಿದ್ವಿ, 35 ಕಂಪ್ನಿ ಓನರ್ ಅಂತ ಹೇಳಿದ್ದು ಎಲ್ಲ ಅವ್ರ ಹೆಸರು ಫೋಟೋಗಳನ್ನ ತೆಗೆದು, ಅದು ಟೇಲರ್ ಶಾಪ್ ಆಗಿರ್ಬೋದು, ಬೇರೆ ಬೇರೆ ಜ್ಯೂಸ್ ಶಾಪ್ ಆಗಿರ್ಬೋದು, ವಿನಯ್ ಇರುವ ಹೆಸರನ್ನು ಕೊಲ್ಯಾಜ್ ಮಾಡಿ ಇದೇ ನಾನು ನಿಮ್ಮ 35 ಕಂಪ್ನಿ ಅಂತ ಸಖತ್ ಟ್ರೋಲ್ ಮಾಡ್ತಿದ್ರು. ಸೊ ಮೈಕಲ್, ಈ ಟ್ರೋಲರ್ಸ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಇಲ್ಲ, ನೀವು ಒಂದು ರಿಯಾಲಿಟಿ ಶೋಗೆ ಹೋದರೆ ಪೀಪಲ್ ಟ್ರೋಲ್ ಮಾಡೇ ಮಾಡ್ತಾರೆ. ಆ್ಯಂಡ್ ಒಂದು 24 hours ರೆಕಾರ್ಡ್ ಆದ ಶೋ ಅಲ್ಲಿ ನೀ ಏನೋ ಒಂದು ನೆನಪಲ್ಲಿ ಹೇಳಿರ್ತೀಯ, ಅದು ಅವ್ರು ತೊಗೊಂಡು ಟ್ರೋಲ್ ಮಾಡೇ ಮಾಡ್ತಾರೆ. ನಾವು ಅದು ಮಾಡಲೇಬೇಕು. ಯಾಕಂದರೆ ಬ್ಯಾಡ್ ಪಬ್ಲಿಸಿಟಿ ಅಂತ ಏನೂ ಇಲ್ಲ. ಎಲ್ಲ ಪಬ್ಲಿಸಿಟಿಯೇ. ಒಳ್ಳೆ ರೀತಿಯಲ್ಲಿರ್ಬೋದು, ಕೆಟ್ಟ ರೀತಿಯಲ್ಲಿರ್ಬೋದು. ಇನ್ನೂ ಜಾಸ್ತಿ ಜನಗಳಿಗೆ ನೀ ಯಾರು ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆಯದೇ. ಓಕೆ. ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ನ್ಯೂಸ್ ಆಗಿದ್ದು ಅಂದರೆ ಅದೇ ಆ ಚಾರ್ಜರ್ ಸಿಕ್ಕಿದ್ದು. ಸೊ ಬಿಗ್ ಬಾಸ್ ಮನೇಲಿ ಎಲ್ಲ ಅವೈಲೇಬಿಲಿಟಿ ಇದೆ, ಮೊಬೈಲ್ ಇದೆ, ತಿನ್ನೋಕ್ಕೂ ಚೆನ್ನಾಗಿ ಕೊಡ್ತಾರೆ, ಫುಡ್ಡು ಎಲ್ಲ ಇದೆ. ಸೊ ಅವರಿಗೆ ಡ್ರಿಂಕ್ಸು ಕೊಡ್ತಾರೆ, ಸ್ಮೋಕ್ ಮಾಡೋಕ್ಕೂ ಎಲ್ಲ ಬರೀ ಡ್ರಾಮಾ ಅಂತ ಹೇಳ್ತಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿದ್ದೇನು ಆ ಥರ ಕಮೆಂಟ್ ಮಾಡೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಮೊಬೈಲ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಡಿ ಮೈಕಲ್. ನಿಮ್ಮ ಹತ್ರನೂ ಮೊಬೈಲ್ ಇತ್ತಾ ಹೇಗೆ? ಅದು ಇದ್ದಿದ್ದರೆ ನಾನು ತುಂಬ ಖುಷಿಯಿಂದ ಇರ್ತಿದ್ದೆ. ಎಲ್ಲರೂ ಹೇಳ್ತಾಯಿದ್ರು ಅಲ್ಲಿ ಒಳಗಡೆ ಇರುವಾಗ, ನಮಗೆ ಮೊಬೈಲ್ ಇಲ್ಲದೆ ತುಂಬ ಪೀಸ್ಫುಲ್ಲಾಗಿದೆ ಅಂತ ಹೇಳಿದರು. ನನಗೆ ಡೆಫಿನೆಟ್ಲಿ ಆ ಥರ ಇಲ್ಲ. ನನ್ನ ಮೊಬೈಲ್ನ ತುಂಬ ಮಿಸ್ ಮಾಡಿದೆ. ಆ್ಯಂಡ್ ಆ ಚಾರ್ಜರ್ ಬಂದು ಇದ್ದಿದ್ದು ಅದು OnePlus ಚಾರ್ಜರ್ದು ಬ್ರಿಕ್ಕು, ಬಟ್ ಅದರಲ್ಲಿ ಕನೆಕ್ಟ್ ಆಗಿದ್ದು ವಯರ್ ಬಂದು ನನ್ನ ಟ್ರಿಮ್ಮರ್ದು ವಯರು. ಸೊ ಫೋನೆಲ್ಲ ಏನೂ ಇರಲಿಲ್ಲ ನಮ್ಮ ಹತ್ರ. ಹೊರಗಡೆ ಪ್ರಪಂಚ ಜೊತೆ ಕಾಂಟ್ಯಾಕ್ಟು ಇರಲಿಲ್ಲ. ಇಲ್ಲ, ಇಲ್ಲ. ಯಾಕೆ ನಾನು PR ಟೀಮ್ ಮಾಡ್ತಾಯಿದ್ರು. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗೂ ಮಾಡಿದ್ದಾರೆ. ಸೊ ನನಗೆ ಖುಷಿನೇ. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಾಗಲಿಲ್ಲ. ಸೊ ಎಲ್ಲ ನಮ್ಮದು ಒಂದು ಗೆಸ್ಸಿಂಗೇ. ಒಂದೇ ಒಂದು. ಸೊ ಮೈಕಲ್, ಇನ್ನು
ಕಿಚ್ಚ ಸುದೀಪ್ ಸರ್ ಜಡ್ಜ್ಮೆಂಟ್ ಬಗ್ಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ಕೂಡ ಬರುತ್ತೆ. ರೀಸೆಂಟಾಗಿ ಆರ್ಯವರ್ಧನ್ ಗುರೂಜಿ ಅವರು ಹೇಳಿ ಅದೊಂದು ದೊಡ್ಡ ಇಶ್ಯೂ ಕೂಡ ಆಗಿತ್ತು. ಯಾಕಂದರೆ ಅವರ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ತಿರುಗಿ ಬಿದ್ದಿದ್ರು. ಕಿಚ್ಚನ್ ಚಪ್ಪಾಳೆ ಎಲ್ಲ ನಮಗೆ ಬೇಕಾಗಿಲ್ಲ, ಕ್ಲಾಪ್ಸ್ ಯಾರಿಗೆ ಬೇಕು, ಅದ್ರ ಬದಲು ಅಮೌಂಟ್ ಆದರೂ ಕೊಡಬೇಕು, 1 ಲ್ಯಾಕೋ 2 ಲ್ಯಾಕೋ, ವಾರ ಚಪ್ಪಾಳೆ ಕೊಟ್ಟು ನಮಗೇನು ಅಂತ ಹೇಳಿ ಒಂದು ಕಾನ್ವರ್ಸೇಷನ್ ಆಗಿತ್ತು. ಆರ್ಯವರ್ಧನ್ ಗುರೂಜಿ ಅವ್ರು ಹೇಳಿದ್ದು. ಸೊ ಅವರ ಫ್ಯಾನ್ಸ್ ಕೂಡ ಅದಕ್ಕೆ ಹೋಗಿ ಗಲಾಟೆ ಮಾಡಿದ್ರು ಆರ್ಯವರ್ಧನ್ ಅವ್ರ ಹತ್ರ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ, ಕಿಚ್ಚನ ಚಪ್ಪಾಳೆ ಅಥವಾ ಕಿಚ್ಚ ಸುದೀಪ್ ಸರ್ ಅವರ ಒಂದು ಗೈಡೆನ್ಸ್ ಬಗ್ಗೆ? ಅವರು ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರು ಡೈರೆಕ್ಟಾಗಿ ಏನು ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಅವರು ಒಂದು ರೀತಿಯಲ್ಲಿ ಅವರು ನಿಮ್ಮ ಮಿಸ್ಟೇಕ್ಸ್ನ ಹೇಳ್ತಾರೆ. ಅದು ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ತಿದ್ಕೊಳ್ಳೋದು ಅದು ನಿಮ್ಮ ಮೇಲೆ ಇರೋದು. ಆ್ಯಂಡ್ ಅವರು ಅಮೌಂಟ್ ಕೊಡಬೇಕು ಅಂದರೆ ಅದು ಅದರಲ್ಲಿ ಅರ್ಥ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ಚಾನಲೇ ನಮಗೆ ಒಂದು ಶೋಗೆ ಸೆಲೆಕ್ಟ್ ಮಾಡಿದಾಗ ಒಂದು ಒಳ್ಳೆ ಅಮೌಂಟೇ ಕೊಟ್ಟು ಸೈನ್ ಮಾಡ್ತಾರೆ. ಸೊ ಅದರದ್ದು ಅವರು ಎಕ್ಸ್ಟ್ರಾ ಇನ್ನೊಂದು ಕೊಡಬೇಕು ಅಂತ ಏನೂ ಇಲ್ಲ. ಒಬ್ಬರು ವ್ಯಕ್ತಿತ್ವನ ಅಪ್ರಿಷಿಯೇಟ್ ಮಾಡ್ತಾರೆ, ಅದೇ ಒಂದು ದೊಡ್ಡ ವಿಷಯ. ಅವರು ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ ನೀವು ಅದು ಮಾಡಿದ್ದೀರಾ ಅಂತ ನಿಮ್ಗೇನೂ ಗೊತ್ತಾಗಲ್ಲ, ಬೇರೆಯವ್ರಿಗೂ ಗೊತ್ತಾಗಲ್ಲ. ಸೊ ನಮಗೆ ಒಂದು ಚಪ್ಪಾಳೆ ಸಿಕ್ಕುವಾಗ ನಮಗೆ ಗೊತ್ತಾಗುತ್ತೆ ಇದು ನಾವು ಮಾಡಿದ್ದು ಒಳ್ಳೆ ವಿಷಯ ಅಂತ. ಸೊ ಅದೇ ಒಂದು ದೊಡ್ಡ ಪಾಯಿಂಟರು, ಒಂದು ದೊಡ್ಡ ಪಾಸಿಟಿವ್ ಅಂತ ನನಗೆ ಬರುತ್ತೆ. ಅದು ಕ್ಯಾಶ್ಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಅಂದರೆ ಕೆಲವೊಂದಿಷ್ಟು ವಾರದ ಪಂಚಾಯಿತಿಗಳು ಬಂದಾಗ ಕಿಚ್ಚ ಸುದೀಪ್ ಸರ್ ಹಂಗೆ ಮಾತಾಡಬೇಕಿತ್ತು, ಒಬ್ಬರ ಫೇವರಾಗಿ ಮಾತಾಡಿದ್ರು, ಇನ್ನೊಬ್ಬರ ಫೇವರಾಗಿ ಮಾತಾಡಿಲ್ಲ. ಸೊ ಅವರು ಕರೆಕ್ಟಾಗಿ ಜಡ್ಜ್ಮೆಂಟ್ ಮಾಡಿಲ್ಲ, ಸುಮ್ಮನೆ ನಗ್ತಾರೆ, ಈ ರೀತಿ ಕಾಮೆಂಟ್ಗಳು, ಇದು ಯಾವುದು ಕೂಡ ಪರ್ಸ್ನಲ್ ಅಲ್ಲ. ಸೊ ಕಾಮೆಂಟ್ಗಳನ್ನು ಜನರು ಹೆಚ್ಚಾಗಿ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ, ಜೆನ್ಯೂನ್ ಆಗಿ ಅವರ ಒಂದು ಗೈಡೆನ್ಸ್ ಹೆಲ್ಪ್ ಆಗುತ್ತಾ? ಖಂಡಿತ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಸೇವ್ ಆಗಿದ ಮೇಲೆ ಒಂದು ಸ್ಪೀಚ್ ಕೊಡುವಾಗ ಎಲ್ಲ ಕಂಟೆಸ್ಟೆಂಟ್ಗಳು ಹೇಳ್ತಾರೆ ಸುದೀಪ್ ಸರ್ ನಿಮ್ಮ ಗೈಡೆನ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದರಲ್ಲಿ ಅವ್ರಿಗೆ ಏನೂ ಸಿಗೋದಿಲ್ಲ ಸುದೀಪ್ ಸರ್ಲಿದ್ದು, ಬಟ್ ಅವರು ಮನಸ್ಸಲ್ಲಿದ್ದು ಹೇಳ್ತಾರೆ. ನಾನು ಹೇಳಿದ್ದೀನಿ ಕೂಡ. ಆ್ಯಂಡ್ ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅವರು ಹೇಳೋದು ಒಂದು ಫನಿ ವೇ, ಇಲ್ಲಾಂದರೆ ಒಂದು ರೀತಿಯಲ್ಲಿ ಹೇಳ್ತಾರೆ, ನಮ್ಗೆ ಅರ್ಥ ಆಗೋ ಟೈಪಲ್ಲಿ ಹೇಳ್ತಾರೆ. ಬಟ್ ನಾವು ಅವರು ಹೇಳೋದು ಫೇಸ್ ವ್ಯಾಲ್ಯೂ ಅಲ್ಲಿ ತೊಗೊಳ್ದೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೇ ಅರ್ಥ ಆಗುತ್ತೆ ಎಲ್ಲಿ ಎಲ್ಲ ಮಿಸ್ಟೇಕ್ ಮಾಡಿದ್ದೀವಿ. ಆ್ಯಂಡ್ ಅದು ಕರೆಕ್ಟು ಮಾಡಿದ ಸಾಕಷ್ಟು ಜನ ಇದ್ದಾರೆ ಮನೆಯಲ್ಲಿ. ಸೊ ಇನ್ನು ವೋಟಿಂಗ್ ಅಂತ ಬಂದರೆ ಸ್ಟಾರ್ಟಿಂಗ್ ಶೋಗೆ ಎಂಟ್ರಾಗೋಕೆ ಈ ಸರ್ತಿ ಅಸಮರ್ಥರು ಸಮರ್ಥರು ಅಂತೇಳಿ ವೋಟಿಂಗ್ ಮಾಡಿ ಕಳಿಸ್ತಾರೆ. ಸೊ ಆ ಒಂದು ವೋಟಿಂಗಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಚಿತ್ರಲ್ ರಂಗಸ್ವಾಮಿ ಅಂತ ಹೇಳಿ ಆಚೆ ಉಳ್ಕೊಂಡ್ರು. ಸೊ ಅವರಿಗೆ ಬಿಗ್ ಬಾಸ್ ಮನೆಗೆ ಕಳೆದ 2 ಸೀಸನ್ನಿಂದ ಕೂಡ ಅವರು ಎಂಟ್ರಿ ಆಗಿರಲಿಲ್ಲ ಮೈಕೆಲ್. ಸೊ ಅವ್ರು ಹೇಳ್ತಾ ಇರುವಂಥದ್ದು, ನನ್ನ ವೋಟಿಂಗ್ ಟೈಮು ಯಾವುದೋ ಮಧ್ಯರಾತ್ರಿ 2 ಗಂಟೆ, ಮಧ್ಯರಾತ್ರಿ ಟೈಮಲ್ಲಿ ಯಾವಾಗಲೂ ಆಯಿತು. ಅಲ್ಲಿ ಕೂತಿದ್ದಂತಹ ಯಾವುದೇ ಆಡಿಯನ್ಸ್ ಕೂಡ ರಿಯಲ್ ಅಲ್ಲ, ಯಾರೋ ಒಂದಿಷ್ಟು ಜರ್ನಲಿಸ್ಟು ಬೇರೆ ಬೇರೆ ಇದರಿಂದ ಕ್ಯಾಟಗರಿಯಿಂದ ಕರೆದು ವೋಟಿಂಗ್ ಮಾಡಿಸಿದ್ರೆ ಓಕೆ, ಬಟ್ ಅಲ್ಲಿ ನಡೆದಂತಹ ವೋಟಿಂಗೇ ಫೇಕು. ಸೊ ನನಗೆ ಅದರಲ್ಲಿ ನಂಬಿಕೆ ಇಲ್ಲ, ರಿಯಲ್ ವೋಟಿಂಗ್ ಮಾಡಬೇಕಿತ್ತು, ಲೈವ್ ವೋಟಿಂಗ್ ಮಾಡಬೇಕಿತ್ತು ಅಂತ ಅವ್ರು ಹೇಳಿದ್ದಂಥದ್ದು. ಸೊ ನಿಮಗೇನು ಅನಿಸುತ್ತೆ, ವೋಟಿಂಗ್ ಅವತ್ತು ನಡೆದಿದ್ದು ಫೇಕಾ ರಿಯಲ್ಲ, ಏನು ಅನಿಸುತ್ತೆ? ನಿಮ್ಮ ಒಂದು ಒಳಗಡೆ ಕಳಿಸುವಂತಹ ಒಂದು ಪ್ರೊಸೀಜರ್ ಎಷ್ಟೊತ್ತಿಗೆ ಆಯಿತು? ನನಗೆ ಆಗಿದ್ದು ಪ್ರೊಸೀಜರ್ ನನಗೆ ಇದ್ರ ಬಗ್ಗೆ ಆ್ಯಕ್ಚುಲಿ ಯೋಚನೆ ಮಾಡಿರಲಿಲ್ಲ. ಬಟ್ ನಾ ಹೇಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಆ ಫಸ್ಟ್ ರೌಂಡ್ ಸುದೀಪ್ ಸರ್ ಜೊತೆ ಸ್ಟೇಜಲ್ಲಿ, ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ಬೇರೆ ಬಂದಿದ್ದು ಆ್ಯಕ್ಚುಲಿ ಸ್ವಲ್ಪ ನೋಡಿದೆ ಎಪಿಸೋಡ್ಗಳು. ಅದರಲ್ಲಿ ವಿನಯ್ದು ಎಂಟ್ರಿ ನೋಡಿದೆ, ಸ್ನೇಹಿತದ್ದು ಎಂಟ್ರಿ ನೋಡಿದೆ. ಎಲ್ಲ ತುಂಬ ಚೆನ್ನಾಗೇ ಎಂಟ್ರಿ ಮಾಡಿದವ್ರಿಗೆ ಆ್ಯಂಡ್ ತುಂಬ ಚೆನ್ನಾಗೇ ಕಾನ್ಫಿಡೆಂಟಾಗಿ ಮಾತಾಡಿದವರು ಒಳಗೆ ಬಂದಿದ್ದಾರೆ. ಸೊ ರಿಯಲ್ ಅಂತಾನೆ ನನಗನ್ಸುತ್ತೆ. ಸೊ ವೋಟಿಂಗ್ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲ? ನನಗೆ ಡೌಟ್ ಇಲ್ಲ ಆ್ಯಕ್ಚುಲಿ. ಸೊ ಇನ್ನು ಫೈನಲಿ ಮೈಕೆಲ್, ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಷ್ಟು ದಿನಗಳ ಕಾಲ ನಿಮ್ಮನ್ನು ಸೇವ್ ಮಾಡಿಕೊಂಡು 70+ ಡೇಸ್ಗೆ ನಿಮ್ಮನ್ನು ಉಳಿಸ್ಕೊಂಡು ಬಂದರು, ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೆ ಖಂಡಿತ ದೊಡ್ಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ಪ್ರತಿ ವಾರ ನಾಮಿನೇಟ್ ಆಗಿ ಸೇವ್ ಆಗಿ ಬಂದಿದ್ದೀನಿ. ಸೊ ಎಲ್ಲ ಜನ ಪ್ರೀತಿಯಲ್ಲಿಯೇ ಬಂದಿದ್ದು. ಸೊ ಎಲ್ಲರಿಗೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನನಗೆ ಅವರು ನನ್ನ ಫ್ಯೂಚರ್ ಜರ್ನಿಯಲ್ಲಿನೂ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಷ್ಟಾಗುತ್ತೋ ಎಲ್ಲರನ್ನ ಮೀಟ್ ಮಾಡೋಕ್ಕೆ ಆಸೆ ಪಡ್ತೀನಿ. ಸೊ ಹೋಪ್ಫುಲಿ ಅದಾಗುತ್ತೆ. ಸೊ ಇದಿಷ್ಟು ಕೂಡ ಬಿಗ್ ಬಾಸ್ ಮನೆಯಿಂದ ಈಗ ಮಣ್ಣಿನ ಮಗನಾಗಿ ಹೊರಗೆ ಬಂದಿರುವಂತಹ ಮೈಕೆಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.